ಸಮಾಧಾನ ಮಾಡ್ಕೋ ಅಂತ ತಲೆ ಸವರಿ ಹೇಳ್ತಾರೆ, ಆದರೆ ಸಮಾಧಾನ ಕೊಡಲಿಕ್ಕಾಗಲ್ಲ. ದೇ ಆರ್ ನಾಟ್ ಏಬಲ್ ಟು ಗಿವ್ ದ ಪೀಸ್. ದೇ ಕ್ಯಾನ್ ಸೇ ಹ್ಯಾವ್ ಪೀಸ್, ಹ್ಯಾವ್ ಪೀಸ್, ಸಮಾಧಾನವಾಗು, ಧೈರ್ಯ ತಂದ್ಕೋ ಅಂತ ಹೇಳ್ಬೋದಷ್ಟೇ, ಕೊಡೋಕ್ಕಾಗಲ್ಲ. ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ ಸಮಾಧಾನದ ಅರಸನಾದ ಪ್ರಭು ಯೇಸು ಕ್ರಿಸ್ತರು, ಪ್ರಿನ್ಸ್ ಆಫ್ ಪೀಸ್, ದ ಸೋರ್ಸ್ ಆಫ್ ಪೀಸ್, ಸಮಾಧಾನದ ಮೂಲವಾಗಿರ್ತಕ್ಕಂಥ ಕ್ರಿಸ್ತ ಯೇಸು ಆಕೆಗೆ ಸಮಾಧಾನ ಕೊಟ್ಟು ಹೇಳ್ತಾರೆ, ಗೋ ಇನ್ ಪೀಸ್, ಐ ಆಮ್ ಗಿವಿಂಗ್ ಮೈ ಪೀಸ್ ಟು ಯು, ನೌ ಯು ಗೋ ಇನ್ ಪೀಸ್. ಸಿ, ನಮ್ಮಲ್ಲಿ ಯಾರಿಗೆ ಹೇಳಲಿಕ್ಕಾಗತ್ತೆ? ಯಾವ ತಾಯಿಗೆ ಹೇಳಲಿಕ್ಕಾಗತ್ತೆ ಆ ಥರ? ಯಾವ ತಂದೆಗೆ ಹೇಳಲಿಕ್ಕಾಗತ್ತೆ? ಯಾವ ಗಂಡನಿಗೆ ಹೇಳಲಿಕ್ಕಾಗತ್ತೆ? ಯಾವ ಹೆಂಡತಿಗೆ ಹೇಳಲಿಕ್ಕಾಗತ್ತೆ? ಸಮಾಧಾನ ಪಡಿಸಿ ಯಾವ ಮನುಷ್ಯನಿಗೂ ಹೇಳಲಿಕ್ಕಾಗೋದಿಲ್ಲ. ಮೈಕ್ ಹಿಡ್ಕೊಂಡು ನನಗೆ ಪ್ರಬೋಧನೆ ಮಾಡ್ಬೋದು ಅಷ್ಟೇ. ನೀವೆಷ್ಟೇ ದುಃಖ ನನ್ನ ಹತ್ರ ಹೇಳ್ಕೊಂಡ್ರು ಒಂದು ವೇಳೆ ನಾನು ನಿಮಗೆ ಸಮಾಧಾನ ತಂದುಕೊಳ್ಳಿ, ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೀನಿ, ಇಷ್ಟೇ ಹೇಳ್ಬೋದು. ಆದರೆ ಯೇಸು ಹೇಳಿದ್ದು ಹಾಗಲ್ಲ. ಸಮಾಧಾನ ತಂದುಕೋ ಅಂತ ಹೇಳಲಿಲ್ಲ. ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ, ನಿನ್ನ ವಿಶ್ವಾಸ ನಿನ್ನನ್ನು ಉದ್ಧಾರ ಮಾಡಿದೆ, ಸಮಾಧಾನದಿಂದ ಹೋಗು, ತಗೋ. ಸಿ, ಕೊಟ್ಟುಬಿಟ್ಟು ಇದನ್ನಿಟ್ಕೋ, ಆರಾಮಾಗಿರು. ಮತ್ತೆ ಅವಳೆಲ್ಲೂ ಪಾಪಿಣಿಯಾಗಿ ಕಾಣಿಸ್ಕೊಳ್ಳಿಲ್ಲ. ದ್ಯಾಟ್ ಈಸ್ ದ ಪವರ್ ಆಫ್ ಹಿಸ್ ಪೀಸ್. ಕ್ರಿಸ್ತ ಯೇಸು ಕೊಡುವ ಸಮಾಧಾನದ ಶಕ್ತಿ ಏನು ಗೊತ್ತಾ? ಆ ಪಾಪ ಕ್ಷಮೆಯ ಶಕ್ತಿ ಏನು ಗೊತ್ತಾ? ಮತ್ತೆ ಅವಳು ಬೈಬಲ್ನಲ್ಲಿ ಎಲ್ಲೂ ಪಾಪಿಯಾಗಿ ಕಾಣಿಸ್ಕೊಳ್ಳಿಲ್ಲ. ಮತ್ತೆ ಅವಳು ಮುಂದೆ ಕಾಣಿಸ್ಕೊಂಡಿದ್ದು ಯೇಸುವಿನ ಶಿಷ್ಯಳಾಗಿ. ನಾವು ಯಾಕೆ ಇನ್ನೂ ಹಾಗೆ ಕಾಣಿಸ್ಕೊಳ್ತಾ ಇದ್ದೀವಿ ಅಂದರೆ, ನಾವು ಇನ್ನೂ ಕ್ರಿಸ್ತನನ್ನು ಕಂಡುಕೊಳ್ಳಿಲ್ಲ. ವಿಶ್ವಾಸ ಇಡಿ. ದೇವರು ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರೊಂದಿಗೂ ವೈಯಕ್ತಿಕವಾಗಿ ಮಾತನಾಡ್ತಾರೆ. ಯಾಕೆ ಅಂದರೆ, ನೀವೊಬ್ಬೊಬ್ಬರು ಕೂಡ ದೇವರಿಗೆ ತುಂಬ ಅಮೂಲ್ಯರಾಗಿರುವುದರಿಂದ, ಯು ಆರ್ ವೆರಿ ಪ್ರೆಷಿಯಸ್ ಟು ಗಾಡ್. ಅದರಿಂದ ದೇವರು ಪ್ರತಿಯೊಬ್ಬರ ವಿಷಯದಲ್ಲೂ ಆಸಕ್ತಿ ಉಳ್ಳವರಾಗಿದ್ದಾರೆ. ವೆಬ್ಎಕ್ಸ್ನಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ದೀರೋ, ಆನ್ಲೈನ್ನಲ್ಲಿ ಯಾರೆಲ್ಲ ಇದ್ದೀರೋ, ನಿಮಗೂ ಕೂಡ ನಿಮ್ಮ ವಿಷಯದಲ್ಲೂ ಕೂಡ ದೇವರು ಆಸಕ್ತಿ ಉಳ್ಳವರಾಗಿದ್ದಾರೆ. ದೇವರು ನಿಮ್ಮೊಂದಿಗೂ ಕೂಡ ವೈಯಕ್ತಿಕವಾಗಿ ಈ ದಿನ ಮಾತನಾಡ್ತಾರೆ. ನಮ್ಮ ಜೀವನದ ಬಗ್ಗೆ ನಮಗೆ ಕಾಳಜಿ ಇದೆಯಾ? ಇದೆ. ನಮ್ಮ ಜೀವನದ ಬಗ್ಗೆ ನಮಗೆ ತುಂಬ ಕಾಳಜಿ ಇದೆ. ನಮ್ಮ ಜೀವನ ತುಂಬ ಚೆನ್ನಾಗಿರಬೇಕು ಅಂತ ನಾವೆಲ್ಲರೂ ಆಸೆ ಪಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ. ಆದರೆ ದೇವರಿಗೆ, ನಮ್ಮನ್ನು ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತನಾದ ದೇವರಿಗೆ, ನಮ್ಮನ್ನು ಪ್ರೀತಿಸುವಂಥ ತಂದೆಯಾದ ದೇವರಿಗೆ ನಮ್ಮ ಜೀವನದ ಬಗ್ಗೆ ನಮಗೇನು ಕಾಳಜಿ ಇದೆಯೋ ಅದಕ್ಕಿಂತ 100ರಷ್ಟು 1000ರಷ್ಟು ಹೆಚ್ಚು ಕಾಳಜಿ ದೇವರಿಗೆ ನಮ್ಮ ಜೀವನದ ಮೇಲಿದೆ. ನಮ್ಮ ಜೀವನ ಚೆನ್ನಾಗಿರಬೇಕು, ನಾವು ಯಾವಾಗಲೂ ಸಂತೋಷವಾಗಿಯೇ ಇರಬೇಕು, ನೆಮ್ಮದಿ ಜೀವನ ಜೀವಿಸಬೇಕು ಅಂತ ದೇವರಿಗೆ ನಮ್ಮೊಬ್ಬೊಬ್ಬರ ಬಗ್ಗೆನೂ ಕಾಳಜಿ ಇದೆ, ಆಸೆ ಇದೆ. ಯೆರೆಮೀಯ ಪ್ರವಾದಿಯ ಪುಸ್ತಕ 29ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ಇಸ್ರಾಯೇಲ್ ಜನರ ಕುರಿತಾಗಿ ದೇವರು ಈ ರೀತಿ ಹೇಳ್ತಾರೆ. ಯೆರೆಮೀಯ 29:11, ಜೆರೆಮಾಯ ಚಾಪ್ಟರ್ 29 ವರ್ಸ್ 11. ನಿಮಗೆ ಇಂಥ ಗತಿ ಬರಲಿ ಎಂದಲ್ಲ, ನಿಮಗೆ ಇಂಥ ಗತಿ ಬರಲಿ ಎಂದಲ್ಲ, ನಿರೀಕ್ಷೆ ಇರಲಿ ಎಂದೇ, ನಿರೀಕ್ಷೆ ಇರಲಿ ಎಂದೇ ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಂಡ ಆಲೋಚನೆಗಳನ್ನು, ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಂಡ ಆಲೋಚನೆಗಳನ್ನು ನಾನು ಮಾತ್ರ ಬಲ್ಲೆ, ನಾನು ಮಾತ್ರ ಬಲ್ಲೆ. ಅವು ಅಹಿತ ಯೋಜನೆಗಳೇನೂ ಅಲ್ಲ, ಅದು ಅಹಿತ ಯೋಜನೆಗಳೇನೂ ಅಲ್ಲ, ಹಿತಕರವಾದ ಯೋಜನೆ, ಹಿತಕರವಾದ ಯೋಜನೆಗಳೇ. ಹಾಲೆಲೂಯಾ. ಇಲ್ಲಿ ದೇವರು ಇಸ್ರಾಯೇಲ್ ಜನರ ಕುರಿತಾಗಿ ಒಂದು ಮಾತು ಹೇಳ್ತಾ ಇದ್ದಾರೆ. ಇಸ್ರಾಯೇಲ್ ಜನರೇ, ನಿಮಗೆ ಇಂಥ ಒಂದು ದುರ್ಗತಿ ಬರಬೇಕು ಅನ್ನೋದು ನನ್ನ ಪ್ಲ್ಯಾನ್ ಅಲ್ಲ, ನನ್ನ ಆಲೋಚನೆ ಆಗಿರಲಿಲ್ಲ. ಆದರೆ ನಿಮಗೀಗ ಒಂದು ದುರ್ಗತಿ ಬಂದುಬಿಟ್ಟಿದೆ, ನಿಮ್ಮ ಜೀವನ ಹಾಳಾಗೋಗ್ಬಿಟ್ಟಿದೆ, ನೀವು ಶತ್ರುಗಳ ಕೈಯಲ್ಲಿ ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇದ್ದೀರಿ, ನೀವೀಗ ತುಂಬ ಕಷ್ಟ ಸಂಕಟಗಳಿಗೆ ಸಿಕ್ಕಾಕೊಂಡು ಬಿಟ್ಟಿದ್ದೀರಿ. ಆದರೆ ದಿಸ್ ವಾಸ್ ನಾಟ್ ಮೈ ಪ್ಲ್ಯಾನ್, ಇದು ನನ್ನ ಯೋಜನೆ ಆಗಿರಲಿಲ್ಲ. ನನ್ನ ಯೋಜನೆ ಹಿತಕರವಾದ ಯೋಜನೆ ಆಗಿತ್ತು, ನನ್ನ ಯೋಜನೆ ಒಳ್ಳೆಯ ಯೋಜನೆ ಆಗಿತ್ತು, ನನ್ನ ಯೋಜನೆ ನಿಮಗೆ ಒಂದು ಒಳ್ಳೆಯ ಶುಭ ಆಗಬೇಕು ಅನ್ನೋ ಯೋಜನೆ ನನ್ನದಾಗಿತ್ತು. ಇಸ್ರಾಯೇಲ್ ಜನರ ಕುರಿತಾಗಿ ದೇವರು ಹೇಳ್ತಾರೆ. ಇಂದು ನನ್ನ ಕುರಿತಾಗಿ, ನಿಮ್ಮ ಕುರಿತಾಗಿ, ನಮ್ಮೊಬ್ಬೊಬ್ಬರ ಕುರಿತಾಗಿ ಯಾರೆಲ್ಲ ಈ ಸಂದೇಶವನ್ನು ಎಲ್ಲಿಂದ ಆಲಿಸ್ತಾ ಇದ್ದೀರೋ
ಆನ್ಲೈನ್ ಮುಖಾಂತರವಾಗಿ ಇರ್ಬೋದು ಅಥವಾ ಮನೆಯಲ್ಲಿರ್ಬೋದು, ಪ್ರತಿಯೊಬ್ಬರಿಗೂ ದೇವರು ಹೇಳುವಂಥ ಮಾತು, ನಿನ್ನ ಕುರಿತಾಗಿ ನನಗೊಂದು ಯೋಜನೆ ಇದೆ, ಅದು ಒಳ್ಳೆ ಯೋಜನೆ, ಬೆಸ್ಟ್ ಪ್ಲ್ಯಾನ್. ನಿನ್ನ ಬಗ್ಗೆ ದೇವರಿಗೆ ಬೆಸ್ಟ್ ಪ್ಲ್ಯಾನ್ ಇದೆ. ನೀವೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರೋ ನಿಮ್ಮ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ, ಅದೆಲ್ಲದಕ್ಕಿಂತನೂ ಬೆಸ್ಟ್ ಪ್ಲ್ಯಾನ್ ದೇವ್ರ ಕೈಯಲ್ಲಿದೆ. ಅವ್ರ ಪ್ಲ್ಯಾನಿಂಗ್ ನೀವು ಹೋದರೆ ಮಾತ್ರ ನಮ್ಮ ಜೀವನದಲ್ಲಿ ನಿಜವಾದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು. ಇಲ್ಲದೇ ಇದ್ದರೆ ಖಂಡಿತವಾಗಲೂ ನಮ್ಮ ಜೀವನದಲ್ಲಿ ಚೆನ್ನಾಗಾಗಬೇಕು ಅಂತ ಏನೇನೋ ಮಾಡ್ತೀವಿ, ಹಾಳಾಗಿ ಹೋಗ್ತೀವಿ. ಈ ಇಸ್ರಾಯೇಲ್ ಜನರು ಚೆನ್ನಾಗಾಗಬೇಕು ಅಂತ ಏನು ಮಾಡಿದ್ರು ಗೊತ್ತಾ? ನಾವು ಚೆನ್ನಾಗಾಗಬೇಕು ಅಂತ ಹೇಳಿಬಿಟ್ಟು ದೇವರು ಯಾವುದನ್ನು ಮಾಡಬಾರ್ದು ಅಂತ ಹೇಳಿದ್ರು ಅದನ್ನೇ ಮಾಡ್ತಾ ಹೋದರು. ದೇವರು ಹೇಳಿದರು, ನಾನೊಬ್ಬನೇ ನಿಮ್ಮ ದೇವರು, ನಿಮ್ಮ ಸೃಷ್ಟಿಕರ್ತ. ನೀವೊಬ್ಬರ ಆ ಸೃಷ್ಟಿಕರ್ತನನ್ನು ಮಾತ್ರ ಆರಾಧನೆ ಮಾಡಬೇಕು. ನಿಮ್ಮ ದೇವರಾದ ನನ್ನೊಬ್ಬನನ್ನು ಬಿಟ್ಟು ನೀವು ಬೇರೆ ಯಾರನ್ನು ಕೂಡ ದೇವರೆಂದು ಪೂಜಿಸಬಾರ್ದು, ಆರಾಧಿಸಬಾರ್ದು. ಏಕೆಂದರೆ ನಿಮ್ಮನ್ನು ಸೃಷ್ಟಿ ಮಾಡಿದ ದೇವರು ನಾನು. ಐ ಆಮ್ ದ ಲಾರ್ಡ್ ಹೂ ಕ್ರಿಯೇಟೆಡ್ ಯು. ಐ ಆಮ್ ದ ಓನ್ಲಿ ಕ್ರಿಯೇಟರ್ ಫಾರ್ ಯು. ನಾನೊಬ್ಬನೇ ನಿಮಗೆ ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿಯನ್ನು ನೀವು ಪೂಜಿಸಬಾರ್ದು. ಮನುಷ್ಯ ಮಾಡಿದ ದೇವರುಗಳನ್ನ ನೀವು ಪೂಜಿಸಬಾರ್ದು. ಮನುಷ್ಯನನ್ನು ಮಾಡಿದ ದೇವರನ್ನು ಪೂಜಿಸಬೇಕು, ಆರಾಧಿಸಬೇಕು ಅಂತ. ಎರಡು ರೀತಿ ದೇವರುಗಳಿದ್ದಾರೆ. ಒಂದು ಮನುಷ್ಯನನ್ನು ಮಾಡಿದ ದೇವರು, ಕ್ರಿಯೇಟರ್ ಗಾಡ್, ಸೃಷ್ಟಿಕರ್ತ ದೇವರು. ಇನ್ನೊಂದು ಸೃಷ್ಟಿಸಲ್ಪಟ್ಟ ದೇವರುಗಳು, ಮನುಷ್ಯ ಸೃಷ್ಟಿ ಮಾಡಿಕೊಂಡಿರುವ ದೇವರುಗಳು. ಎರಡು ಕ್ಯಾಟಗರಿನೂ ಇದೆ, 2 ಕ್ಯಾಟಗರೀಸ್. ಒಂದು ಮನುಷ್ಯನನ್ನು ಸೃಷ್ಟಿ ಮಾಡಿದ ದೇವರು, ಇನ್ನೊಂದು ಮನುಷ್ಯ. ಅನೇಕ ಜಾತಿ ಧರ್ಮಗಳು ಇವತ್ತೇನಿದೆಯೋ ಆ ಧರ್ಮಗಳಲ್ಲಿ, ಜಾತಿಗಳಲ್ಲಿ ಮನುಷ್ಯ ಮಾಡಿಕೊಂಡಿರುವ ಅನೇಕ ದೇವರುಗಳಿದೆ. ಆದರೆ ದೇವರು ಇಸ್ರಾಯೇಲ್ ಜನರಿಗೆ ಎಚ್ಚರಿಕೆ ಕೊಟ್ಟರು, ನೀವು ನಿಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ನನ್ನನ್ನು ಬಿಟ್ಟು ನೀವು ಇತರ ಜನಾಂಗದವರು, ಇತರ ಮನುಷ್ಯರು ಆರಾಧಿಸುವಂತಹ ಯಾವುದನ್ನು ನೀವು ಆರಾಧನೆ ಮಾಡಬಾರ್ದು. ನಿಮಗೊಬ್ಬರೇ ದೇವರು. ಒಂದು ವೇಳೆ ನೀವು ಸೃಷ್ಟಿಕರ್ತನನ್ನು ಬಿಟ್ಟು ಹೋದರೆ, ಸೃಷ್ಟಿಕರ್ತನನ್ನು ಆರಾಧಿಸದೆ ಜೊತೆಯಲ್ಲಿರ್ತಕ್ಕಂಥವರು ಹೇಳ್ತಾರೆ, ಅದನ್ನು ಆರಾಧನೆ ಮಾಡಿ, ಇದನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ, ಚೆನ್ನಾಗಿರ್ತೀರಿ ಎಲ್ಲ ಹೇಳ್ತಾರೆ. ನೀವು ಅದನ್ನೇನಾದರೂ ಮಾಡಲಿಕ್ಕೆ ಹೋದರೆ ನೀವು ಹಾಳಾಗಿ ಹೋಗ್ತೀರಿ ಅಂತ ಎಚ್ಚರಿಕೆ ಕೊಟ್ಟರು. ಆದರೆ ಇಸ್ರಾಯೇಲ್ ಜನರು ಕೇಳಲಿಲ್ಲ. ಅವರು ನಮ್ಮ ಥರ ಮನುಷ್ಯರಾಗಿರೋದ್ರಿಂದ ನಮಗೆ ಯಾರಾದರೂ ಏನಾದರೂ ನೀವು ಇದು ಮಾಡಿ ಒಳ್ಳೆಯದಾಗುತ್ತೆ, ಇದು ಮಾಡಿ, ಅದು ಮಾಡಿ, ಹಾಗೆ ಮಾಡಿ, ಹೀಗೆ ಮಾಡಿ, ನಿಮ್ಗೆ ಚೆನ್ನಾಗಾಗ್ತೀರಿ ಅಂತ ಹೇಳಿದರೆ ನಾವು ತಕ್ಷಣ ಅದನ್ನು ಮಾಡಲಿಕ್ಕೆ ಹೋಗ್ತೀವಿ ಅಲ್ವಾ? ಅದೇ ರೀತಿ ಇಸ್ರಾಯೇಲ್ ಜನರು ಏನು ಮಾಡಿದರು? ದೇವರಿಗೆ ವಿರುದ್ಧವಾಗಿ ಹೋದರು, ದೇವರ ಆಜ್ಞೆಯನ್ನು ಮೀರಿ ಹೋದರು, ದೇವರ ಹೃದಯಕ್ಕೆ ಗಾಯ ಮಾಡಿ ಮುಂದಕ್ಕೆ ಹೋದರು. ಅದರ ಪರಿಣಾಮವಾಗಿ ಅವರಿಗೇನಾಯಿತು? ಕೇಡು ಸಂಭವಿಸಿತು, ಕೆಟ್ಟದ್ದಾಯಿತು. ಆಮೇಲೆ ಬಾಯಿ ಬಡ್ಕೊಂಡ್ರು, ದೇವರೇ 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 ಅಂತ. ಏನೂ ಪ್ರಯೋಜನ ಆಗಲಿಲ್ಲ. ಆದರೂ ಕೂಡ ದೇವರು ಕರುಣಾಮಯಿ, ದೇವರು ಪ್ರೀತಿ ಸ್ವರೂಪಿ. ತಾವು ಆರಿಸಿಕೊಂಡ ಆ ಜನರ ಬಗ್ಗೆ ಕಾಳಜಿ ಇದ್ದಂಥ ದೇವರು ಪ್ರವಾದಿ ಯೆರೆಮೀಯನ ಮುಖಾಂತರವಾಗಿ ಆ ಜನರಿಗೆ ಹೇಳ್ತಾರೆ, ನಿಮಗೆ ಇಂಥ ಗತಿ ಬರಲಿ ಎಂದಲ್ಲ, ನಿರೀಕ್ಷೆ ಇರಲಿ ಎಂದೇ. ನಿಮ್ಮ ವಿಷಯದಲ್ಲಿ ನಾನು ಮಾಡಿಕೊಂಡ ಆಲೋಚನೆಗಳನ್ನು ನಾನು ಮಾತ್ರ ಬಲ್ಲೆ. ಅದು ಅಹಿತವಾದ ಯೋಜನೆಗಳೇನೂ ಅಲ್ಲ, ಹಿತಕರವಾದ ಯೋಜನೆಗಳೇ. ಇಂದು ಯಾರೆಲ್ಲ ದೇವರನ್ನು ಬಿಟ್ಟು ಲೋಕದ ಹಿಂದೆ ಹೋಗಿ ಜೀವನ ಹಾಳು ಮಾಡ್ಕೊಂಡಿದ್ದೀರೋ, ಅಥವಾ ಮನುಷ್ಯರ ಮಾತು ಕೇಳಿ ಜೀವನ ಹಾಳು ಮಾಡ್ಕೊಂಡಿದ್ದೀರೋ, ನಿಮಗೂ ಕೂಡ ದೇವರು ಹೇಳೋ ಮಾತಿದ್ದೇನೆ, ನಿನಗೆ ಇಂಥ ಗತಿ ಬರಲಿ ಅನ್ನೋದು ನನ್ನ ಆಲೋಚನೆ ಅಲ್ಲ. ನಿನಗೆ ಯಾಕೆ ಈ ದುರ್ಗತಿ ಬಂದಿದೆ ಅಂದರೆ, ನನ್ನ ಆಲೋಚನೆನ ಬಿಟ್ಟು ನಿನ್ನ ಆಲೋಚನೆ ಪ್ರಕಾರ ನೀನು ಹೋದೆ. ಯಾರ್ದೋ ಮಾತು ಕಟ್ಕೊಂಡು ನೀನು ಹಾಳಾಗೋಗಿದೀಯಾ, ಮನುಷ್ಯರ ಮಾತು ಕೇಳಿ ಹಾಳಾಗೋಗಿದೀಯಾ. ಆದರೆ ನೀನು ವಾಪಸ್ ಬರೋದಾದರೆ, ನೀನು ಮರಳಿ ವಾಪಸ್ ಬರೋದಾದರೆ, ಖಂಡಿತವಾಗಲೂ ನನಗೆ ನಿನ್ನ ಕುರಿತಾಗಿ ಇರುವ ಒಳ್ಳೆ ಯೋಜನೆಗಳನ್ನು ನಾನು ನಿನಗೆ ತಿಳಿಸ್ಕೊಡ್ತೀನಿ. ನಿನ್ನ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ಇದು ಪ್ರಾರ್ಥನೆ ಮಾಡೋದ್ರಿಂದ ಆಗೋದಿಲ್ಲ, ಹರಕೆ ಹೊತ್ಕೊಳ್ಳೋದ್ರಿಂದ ಆಗೋದಿಲ್ಲ, ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗೋದ್ರಿಂದ ಆಗೋದಿಲ್ಲ, ಚರ್ಚಿಗೆ ಹೋಗೋದ್ರಿಂದ ಆಗೋದಿಲ್ಲ, ಬೈಬಲ್ ಓದೋದ್ರಿಂದ ಆಗೋದಿಲ್ಲ, ಅಥವಾ ಇನ್ನೇನೇನೋ ಮಾಡೋದ್ರಿಂದ ಆಗೋದಿಲ್ಲ. ನೀನು ನಿನ್ನ ದೇವರನ್ನು ಮನಪೂರ್ವಕವಾಗಿ ಹುಡುಕಬೇಕು. ಮುಂದಿನ ವಾಕ್ಯ ಹೇಳ್ತದೆ 12:13 ವಾಕ್ಯದಲ್ಲಿ,
ನೀವು ನನಗೆ ಮೊರೆ ಇಡುವಿರಿ, ನೀವು ನನಗೆ ಮೊರೆಯಿಡುವಿರಿ, ನನ್ನನ್ನು ಪ್ರಾರ್ಥಿಸಲು ಬರುವಿರಿ, ನನ್ನನ್ನು ಪ್ರಾರ್ಥಿಸಲು ಬರುವಿರಿ, ನಾನು ಕಿವಿಗೊಡುವೆನು. ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ನನ್ನನ್ನು ಕಂಡುಕೊಳ್ಳುವಿರಿ. ಹೌದು, ಹೌದು, ನಾನು ನಿಮಗೆ ದೊರೆಯುವೆನು, ನಾನು ನಿಮಗೆ ದೊರೆಯುವೆನು, ನಿಮ್ಮನ್ನು ದುರವಸ್ಥೆಯಿಂದ ತಪ್ಪಿಸುವೆನು. ನೀವು ಹೇಗೆ ಹುಡುಕಬೇಕಂತೆ? ಮನಪೂರ್ವಕವಾಗಿ ಹುಡುಕಬೇಕು. ಯಾವ ರೀತಿ ದುಂದುಗಾರ ಮಗ ಹುಡುಕಿದ್ನೋ ಅದೇ ರೀತಿಯಲ್ಲಿ ದುಂದುಗಾರ ಮಗ ಯಾವ ರೀತಿ ಹುಡುಕ್ದ? ಅಪ್ಪ, ದೇವರಿಗೂ ನಿಮಗೂ ವಿರುದ್ಧ ನಾನು ಪಾಪ ಮಾಡಿದ್ದೇನೆ, ನಿಮ್ಮ ಮಗ ಎನ್ನಿಸಿಕೊಳ್ಳುವ ಯೋಗ್ಯತೆ ನನಗಿಲ್ಲ, ಕೆಲಸದವನ್ನ ಥರ ಇಟ್ಕೊಳ್ಳಿ ಮನೆಯಲ್ಲಿ ಎಂದು ಪಶ್ಚಾತ್ತಾಪದಿಂದ ತಂದೆಯನ್ನು ಹುಡುಕಿದ. ನಾವು ಕಾಣಿಕೆ ಎಲ್ಲ ಕೊಟ್ಟು ಕಮಿಷನ್ ಕೊಟ್ಟು ಹುಡುಕ್ತೀವಿ, ಕ್ಯಾಂಡ್ಲು ಕೊಡ್ತೀವಿ, ಹಣ ಕೊಡ್ತೀವಿ, ಇಷ್ಟು ದಿನ ಉಪವಾಸ ಮಾಡಿದ್ದೀವಿ ಅಂತ ಲಿಸ್ಟ್ ಕೊಡ್ತೀವಿ, ಅಥವಾ ಇಷ್ಟು ದಿನ ಚರ್ಚಿಗೆ ಬಂದಿದ್ದೀವಿ ಅಂತೆಲ್ಲ ಲಿಸ್ಟ್ ಕೊಡ್ತೀವಿ. ನಾವು ಹುಡುಕೋದು ಆ ರೀತಿ ಹುಡುಕಿದ್ರೆ ದೇವರು ಸಿಗಲ್ಲ. ನಿಮಗೆ ಪಿಶಾಚಿ ಸಿಗಬಹುದೇನೋ ಗೊತ್ತಿಲ್ಲ ನನಗೆ. ದೇವರು ಸಿಗಬೇಕಾದ್ರೆ ಪಶ್ಚಾತ್ತಾಪದ ಹೃದಯದಿಂದ ಹುಡುಕಬೇಕು, ಪಾಪಗಳನ್ನು ಒಪ್ಪಿಕೊಂಡು ಹುಡುಕಬೇಕು. ಅಪ್ಪ, ನಿನಗೆ ವಿರುದ್ಧ ನಾನು ಪಾಪ ಮಾಡಿದ್ದೀನಿ, ನನ್ನ ಗಂಡನಿಗೆ ವಿರುದ್ಧ ಪಾಪ ಮಾಡಿದ್ದೀನಿ, ನನ್ನ ಹೆಂಡತಿಗೆ ವಿರುದ್ಧ ಪಾಪ ಮಾಡಿದ್ದೀನಿ, ನನ್ನ ತಂದೆ ತಾಯಿಗೆ ವಿರುದ್ಧ ಪಾಪ ಮಾಡಿದ್ದೀನಿ, ನೀನು ಕೊಟ್ಟ ಈ ದೇಹಕ್ಕೆ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೀನಿ, ನನ್ನ ನೆರೆಯವನಿಗೆ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೀನಿ. ದೇವರೇ, ನಿನಗೂ ಈ ಮನುಷ್ಯನಿಗೂ ವಿರುದ್ಧವಾಗಿ, ನೀನು ಸೃಷ್ಟಿ ಮಾಡಿದ ಈ ದೇಹಕ್ಕೆ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಪ್ಪ, ನನಗೆ ನೀನು ಬೇಕಪ್ಪ, ನಿನ್ನ ಸಾನ್ನಿಧ್ಯ ಬೇಕಪ್ಪ ಎಂದು ಪಶ್ಚಾತ್ತಾಪದಿಂದ ಮರಳಿ ಬರೋದಾದರೆ ಖಂಡಿತವಾಗಲೂ ದೇವರ ವಾಕ್ಯ ಹೇಳ್ತದೆ, ನಾನು ನಿನಗೆ ಸಿಗ್ತೀನಿ. ದೇವರು ನಿಮಗೆ ಸಿಗ್ತಾರಂತೆ, ನಿಮ್ಮ ದುರವಸ್ಥೆಯಿಂದ ತಪ್ಪಿಸ್ತೀನಿ ಅಂತ ಅಂದು ಇಸ್ರಾಯೇಲ್ ಜನರಿಗೆ ದೇವರು ಹೇಳಿದರು. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ಅದೇ ದೇವರೇ ನಮ್ಮ ಮಧ್ಯದಲ್ಲಿ ಜೀವಂತವಾಗಿದ್ದಾರೆ, ಬೇರೆ ದೇವರಲ್ಲ. ಯೇಸು ಕ್ರಿಸ್ತರು ಅಂದ ತಕ್ಷಣ ಅವರೇನು ಬೇರೆ ದೇವರಲ್ಲ. ಇಸ್ರಾಯೇಲ್ ಜನರು ಆರಾಧಿಸಿದ ಅದೇ ಸೃಷ್ಟಿಕರ್ತನಾದ ರಕ್ಷಕನಾದ ಅದೇ ದೇವರೇ ಹೊಸ ಒಡಂಬಡಿಕೆಯಲ್ಲಿ ಮನುಷ್ಯನಾಗಿ ಬಂದಿದ್ದು, ಇಂದು ಕೂಡ ಆತ್ಮಸ್ವರೂಪನಾಗಿ ವಿಶ್ವಾಸಿಯ ಹೃದಯದಲ್ಲಿ ಜೀವಿಸ್ತಾ ಇರೋದು, ವಿಶ್ವಾಸಿಗಳ ಮಧ್ಯದಲ್ಲಿ ಜೀವಿಸ್ತಾ ಇರೋದು ಅದೇ ದೇವರೇನೆ. ಅದರಿಂದ ನಾವು ಯಾರು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನಮಗೆ ಬೇಕಾಗಿರೋದೇನು ಗೊತ್ತಾ? ವಿಶ್ವಾಸ. ಏನು ಬೇಕು? ವಿಶ್ವಾಸ. ಏನೆಂದು ವಿಶ್ವಾಸ ಇಡಬೇಕು? ನನ್ನ ರಕ್ಷಕನಾದ ದೇವರು ಇಂದು ಜೀವಿಸ್ತಾ ಇದ್ದಾರೆ, ಆತನು ಒಳ್ಳೆಯವನು. ಕೀರ್ತನೆ 136ರಲ್ಲಿ ಕೀರ್ತನಕಾರ ಹೇಳ್ತಾನೆ, ಸಾಮ್ 136:1, ಆತನು ಒಳ್ಳೆಯವನು, ಆತನ ಪ್ರೀತಿ ಶಾಶ್ವತ. God is good and His love endures forever. His love endures forever. ದೇವರು ಒಳ್ಳೆಯವನು. ಓದೋಣ ವಾಕ್ಯ. ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ. ಒಳ್ಳೆಯವನಾದ ಪ್ರಭು ದೇವರಿಗೆ, ರಕ್ಷಕನಾದ ದೇವರಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ. ಆತನ ಪ್ರೀತಿ ಶಾಶ್ವತ. ಒಂದ್ಸರಿ ಎಲ್ಲರೂ ಹೇಳಿ ನೋಡೋಣ. ಒಳ್ಳೆಯವನಾದ ಪ್ರಭು ಯೇಸುವಿಗೆ ಧನ್ಯವಾದ. ಯೇಸು ಕ್ರಿಸ್ತನ ಪ್ರೀತಿ ಶಾಶ್ವತ. ಈ ಒಂದು ವಿಶ್ವಾಸ ನಮಗಿರಬೇಕು. ದೇವರು ಒಬ್ಬ ಕಟುಕ ಅಂತಕ್ಕಂಥ ಮನೋಭಾವನೆ ನಮ್ಮಲ್ಲಿರಬಾರ್ದು. ದೇವರು ಕೇಡು ಮಾಡುವವನು ಎಂಬ ಒಂದು ಮನಸ್ಸು ನಮಗಿರಬಾರ್ದು. ದೇವರು ಕಟುಕ ಅಲ್ಲ, ದೇವರು ಕೆಟ್ಟದ್ದನ್ನು ಮಾಡುವಾತನಲ್ಲ. ಗಾಡ್ ಈಸ್ ಗುಡ್. ದೇವರು ಒಳ್ಳೆಯವನು, ದೇವರು ಪ್ರೀತಿ ಸ್ವರೂಪಿ. ಆದರೆ ಆ ಒಳ್ಳೆಯ ಮತ್ತು ಆ ಪ್ರೀತಿಯ ಅನುಭವ ನಮಗೆ ಆಗಬೇಕಾದರೆ ನಮಗೆ ಬೇಕು ವಿಶ್ವಾಸ. ಕೇವಲ ಬಾಯಲ್ಲಿ ನಮಗೆ ವಿಶ್ವಾಸ ಇದೆ ಅಂತ ಹೇಳಿಕೊಂಡು ನಮ್ಮ ಜೀವನದಲ್ಲಿ ಅದಿಲ್ಲದೆ ಇದ್ದರೆ ಏನೂ ಪ್ರಯೋಜನ ಇಲ್ಲ. ಅರ್ಥ ಆಗ್ತಿದೆಯಾ? ಹಾಂ, ನಮಗೆ ನಿಜವಾಗಲೂ ವಿಶ್ವಾಸ ಇದ್ದರೆ ಖಂಡಿತವಾಗಲೂ ನಮ್ಮ ಜೀವಿತದಲ್ಲಿ ಆ ದೇವರಲ್ಲಿರ್ತಕ್ಕಂಥ ಒಳ್ಳೆಯದನ್ನು ಮತ್ತು ದೇವರ ಆ ಕರುಣೆ, ಆ ಪ್ರೀತಿಯನ್ನು ನಮಗೆ ಅನುಭವಿಸ್ಲಿಕ್ಕಾಗುತ್ತೆ. ಇವತ್ತು ಎಷ್ಟೋ ಜನ ಕ್ರೈಸ್ತರಿಗೆ ಯೇಸು ಕ್ರಿಸ್ತನಲ್ಲಿರ್ತಕ್ಕಂಥ ಒಳಿತು ಅಂದರೆ ಆ ಪಾಪ ಕ್ಷಮೆ, ಆ ನಿತ್ಯ ಜೀವ, ಆ ಸಮಾಧಾನ ಅನುಭವಿಸ್ಲಿಕ್ಕಾಗ್ತಾ ಇಲ್ಲ. ಕಾರಣ ಏನು ಗೊತ್ತಾ? ವಿಶ್ವಾಸ ಇಲ್ಲ. ಬಾಯಲ್ಲಿ ಮಾತ್ರ ನಾವು ಹೇಳ್ಕೊಳ್ತೀವಿ, ಯೇಸು ನಮ್ಮ ದೇವರು, ನಾವು ಯೇಸುನ ನಂಬಿದ್ದೀವಿ, ನಾವು ಯೇಸುನ ಬಿಟ್ಟರೆ ಬೇರೆ ಯಾರನ್ನೂ ನಂಬೋದಿಲ್ಲ. ಬಾಯಲ್ಲಿ ಎಲ್ಲರೂ ಹೇಳ್ಕೊಳ್ತಾರೆ. ಮತ್ತು ಕ್ಯಾಂಡ್ಲ್ ಅಂಟಿಸ್ತೀವಿ, ಚರ್ಚಿಗೆ ಹೋಗ್ತೀವಿ, ಎಲ್ಲ ಮಾಡ್ತೀವಿ, ಎಲ್ಲ ನಾಟಕಗಳು ಮಾಡ್ತೀವಿ. ಆದರೆ
ನಮ್ಮ ಜೀವನದಲ್ಲಿ, ನಮ್ಮ ಹೃದಯದಲ್ಲಿ ನಿಜವಾದ ಫೇತ್ ಅನ್ನೋದಿದ್ದರೆ ಖಂಡಿತವಾಗಲೂ ದೇವರ ಒಳಿತನ್ನು, ದೇವರ ಕರುಣೆಯನ್ನು, ದೇವರ ಪ್ರೀತಿಯನ್ನು, ದೇವರು ನಮಗಾಗಿ ಏನು ಒಳ್ಳೆದಿಟ್ಟಿದ್ದಾರೋ ಅದನ್ನು ನಮಗೆ ಈ ಲೋಕದಲ್ಲಿ ಅನುಭವಿಸ್ಲಿಕ್ಕೆ, ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಜನಕ್ಕೆ ಆಗ್ತಾ ಇಲ್ಲ. ಮತ್ತೆ ಹೇಳ್ತೀನಿ, ಕಮಿಷನ್ ಕೆಲಸದಿಂದ ಏನೂ ಆಗಲ್ಲ. ಕಮಿಷನ್ ಅಂದ್ರೆ ಗೊತ್ತಲ್ವಾ? ಕಾಣಿಕೆ ಕೊಟ್ವಿ, ಕ್ಯಾಂಡಲ್ ಅಂಟಿಸಿದ್ವಿ, ಹೂವು ಕೊಟ್ವಿ, ಉಪವಾಸ ಮಾಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ, ಇದೆಲ್ಲ ನಾವು ಮಾಡ್ಕೊಂಡೇ ಬಂದಿದ್ದೀವಿ. ಇದರಿಂದ ದೇವ್ರನ್ನ ಕೊಂಡ್ಕೊಳ್ಳೋಕ್ಕಾಗಲ್ಲ, ಮನುಷ್ಯರನ್ನ ಕೊಂಡ್ಕೋಬೋದು. ಕೆಲವೊಂದು ಪಾಸ್ಟರ್ಸ್ಗಳನ್ನ, ಬ್ರದರ್ಸ್ಗಳನ್ನೆಲ್ಲ ಕೊಂಡ್ಕೋಬೋದು. ಆದರೆ ದೇವರನ್ನು, ದೇವರ ಕರುಣೆ, ದೇವರ ಕೃಪೆ, ದೇವರು ಕೊಡುವಂಥ ಪಾಪ ಕ್ಷಮೆ, ನಿತ್ಯ ಜೀವ, ಇದನ್ನು ಕೊಂಡುಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇದು ವಿಶ್ವಾಸದ ಮುಖಾಂತರ ದೇವರು ನಮಗೆ ಉಚಿತವಾಗಿ ಕೊಡುವ ಒಂದು ಆಶೀರ್ವಾದವಾಗಿದೆ. ವಿಶ್ವಾಸದ ಮುಖಾಂತರ ಪಡ್ಕೊಳ್ಳಿಕ್ಕೆ ಆಗುವಂಥದ್ದು. ಇದಕ್ಕೆ ನೀವು ಬೇರೆ ಏನು ಮಾಡೋದು ಬೇಕಾಗಿಲ್ಲ. ಬೇಕಾದಷ್ಟು ಉದಾಹರಣೆಗಳಿದೆ ಬೈಬಲ್ನಲ್ಲಿ. ನಾವು ನೋಡುವಾಗ ಲೂಕನ ಶುಭ ಸಂದೇಶ ಅಧ್ಯಾಯ 7, ಸೆಂಟ್ ಲೂಕ್ ಚಾಪ್ಟರ್ 7, ಲೂಕನ ಶುಭ ಸಂದೇಶ 7ನೇ ಅಧ್ಯಾಯದಲ್ಲಿ 36ರಿಂದ ಇರತಕ್ಕಂಥ ವಾಕ್ಯದಲ್ಲಿ ಒಂದು ಘಟನೆ ಇದೆ. ಅಲ್ಲಿ ಯೇಸು ಸ್ವಾಮಿ ಒಮ್ಮೆ ಒಂದು ಫರಿಸಾಯನ ಮನೆಗೆ ಊಟಕ್ಕೆ ಬರ್ತಾರೆ. ಸೀಮೋನ ಎಂಬಂತಹ ಒಬ್ಬ ಫರಿಸಾಯ. ಫರಿಸಾಯ ಅಂದರೆ ಗೊತ್ತಲ್ವಾ? ಡೈಲಿ ಪ್ರೇಯರ್, ಫಾಸ್ಟಿಂಗ್ ಪ್ರೇಯರ್, ಭಕ್ತಿ, ಚರ್ಚು, ದೇವರು ಬಿಟ್ಟರೆ ಏನೂ ಇಲ್ಲ, ಎಲ್ಲ ಪರ್ಫೆಕ್ಟಾಗಿ ಆಚಾರ ವಿಚಾರಗಳಲ್ಲಿ, ಸಂಪ್ರದಾಯಗಳಲ್ಲಿ ಪಕ್ಕಾ ಪರ್ಫೆಕ್ಟ್ ಆಗಿರುವಂಥ ಮನುಷ್ಯ. ಅವನ ಮನೆಗೆ ಊಟಕ್ಕೆ ಹೋಗ್ತಾರೆ. ಆದರೆ ಯೇಸು ಅಲ್ಲಿ ಬಂದಿದ್ದನ್ನು ತಿಳ್ಕೊಂಡಂಥ ಒಂದು ಮಹಿಳೆ, ಅವಳು ಫರಿಸಾಯಳಲ್ಲ, ಅವಳಿಗೂ ಚರ್ಚ್ಗೂ ಸಂಬಂಧ ಇಲ್ಲ, ಅವಳಿಗೂ ಬೈಬಲ್ಗೂ ಸಂಬಂಧ ಇಲ್ಲ, ಆದರೆ ಪಾಪದ ಜೀವನ ಜೀವಿಸ್ತಾ ಇರ್ತಾಳೆ. ಆಕೆ ಆ ಮನೆಗೆ ಬರ್ತಾರೆ. ಲೂಕನ ಶುಭ ಸಂದೇಶ 7ನೇ ಅಧ್ಯಾಯ 36ರಿಂದ ಇರತಕ್ಕಂಥ ವಾಕ್ಯಗಳು. ಸ್ವಲ್ಪ ಓದೋಣ, ಎಷ್ಟು ಬೇಕಷ್ಟು ಮಾತ್ರ ಓದೋಣ. ಲೂಕನ ಶುಭ ಸಂದೇಶ 7ನೇ ಅಧ್ಯಾಯ 37ನೇ ವಾಕ್ಯ. ಅದೇ ಊರಿನಲ್ಲಿ ಪತಿತೆಯೊಬ್ಬಳು ಇದ್ದಳು. ಅದೇ ಊರಿನಲ್ಲಿ ಯಾರಿದ್ರು? ಪತಿತೆ, ಒಂದು ಪಾಪಿಣಿಯಾದ ಒಂದು ಸ್ತ್ರೀ. ಅವಳು ಯಾವ ರೀತಿ ಪಾಪದಲ್ಲಿದ್ಲೋ ನನಗೆ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ವ್ಯಭಿಚಾರಿಣಿ ಅಂತ ಇರ್ಬೋದು. ಯಾಕೆಂದರೆ ಅಂಥವ್ರನ್ನೇ ಪಾಪಿಗಳು ಅಂತ ಬೈಬಲ್ ಹೇಳುತ್ತೆ. ದೇವರು ಹೇಳಲಿಲ್ಲ, ಬೈಬಲ್ನಲ್ಲಿ ಗುರುತಿಸೋದು. ಓಕೆ. ಆಕೆ ಫರಿಸಾಯನ ಮನೆಯಲ್ಲಿ ಯೇಸು ಊಟಕ್ಕೆ ಕುಳಿತಿದ್ದಾರೆಂದು ಕೇಳಿ ಒಂದು ಅಮೃತಶಿಲೆಯ ಭರಣಿ ತುಂಬ ಸುಗಂಧ ತೈಲವನ್ನು ತೆಗೆದುಕೊಂಡು ಅಲ್ಲಿಗೆ ಬಂದಳು. ಓಕೆ. ಅವಳು ಯೇಸುವಿನ ಹಿಂಬದಿಯಲ್ಲಿ ಅಳುತ್ತಾ ನಿಂತು ತನ್ನ ಕಂಬನಿಯಿಂದ ಅವರ ಪಾದಗಳನ್ನು ತೊಳೆದು ತಲೆ ಕೂದಲಿನಿಂದ ಹೊರಸಿ ಆ ಪಾದಗಳಿಗೆ ಮುತ್ತಿಟ್ಟು ಸುಗಂಧ ತೈಲವನ್ನು ಹಚ್ಚಿದಳು. ನೋಡಿ, ಫರಿಸಾಯನ ಮನೆಗೆ ಯೇಸು ಊಟಕ್ಕೆ ಬಂದಿದ್ದಾರೆ. ಆದರೆ ಇವಳು ಯೇಸು ಬಂದಿದ್ದನ್ನು ಗುರುತಿಸಿ ಆ ಮನೆಗೆ ಬಂದಿದ್ದಾಳೆ. ಪಾಪಿಣಿಯಾದ ಒಂದು ಸ್ತ್ರೀ. ಇವಳು ಫರಿಸಾಯಳಲ್ಲ, ಇವಳು ಏನು ಪ್ರೇಯರ್ ಗ್ರೂಪ್ ಲೀಡರ್ ಅಲ್ಲ, ಯಾವುದೇ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿಲ್ಲ, ಇವಳಿಗೆ ಬೈಬಲ್ ವಾಕ್ಯ ಗೊತ್ತಿಲ್ಲ, ಇವಳಿಗೇನು ಗೊತ್ತಿಲ್ಲ. ಆದರೆ ದೇವರು ಯಾರು ಅಂತ ಗೊತ್ತಿರ್ಬೋದೇನೋ. ಆದರೆ ಅವಳು ಮಾಡಿದ್ದೇನು? ಅವಳು ಆ ಮನೆಗೆ ಬಂದು ಮುಂದೆ ಬಂದಿಲ್ಲ. ಫರಿಸಾಯ ಹೊಟ್ಟೆ ಬಿಟ್ಕೊಂಡು ಯೇಸುವಿನ ಮುಂದೆ ಓಡಾಡ್ತಾ ಇದ್ದಾನೆ. ಊಟ ಎಲ್ಲ ಕೊಟ್ಟಿದ್ದಾನಲ್ವಾ, ಓಡಾಡ್ತಾ ಇದ್ದಾನೆ. ಈಗ ಚರ್ಚಲ್ಲಿ ಯಾರಾದರೂ ಸ್ವಲ್ಪ ಬೆಂಚ್ ಹಾಕಿದರೆ, ಡೊನೇಷನ್ ಕೊಟ್ಟರೆ, ಜಾಸ್ತಿ ಹಣ ಕೊಟ್ಟರೆ ಅವ್ರ ಹೆಸರೆಲ್ಲಿ ಹಾಕ್ತಾರೆ? ಹಿಂದೆ ಹಾಕ್ತಾರೆ, ಮುಂದೆ ಹಾಕ್ತಾರಾ? ಮುಂದೆ ಹಾಕ್ತಾರೆ, ಎಲ್ರಿಗೂ ಕಾಣಿಸೋ ಥರ ಅಲ್ವಾ? ಮೇಲೆ ಹಾಕ್ತಾರೆ. ಹೆಸರೇನಾದರೂ ಮುಂದೆ ಹಾಕದೇ ಇದ್ದರೆ, ಮೇಲೆ ಹಾಕದೇ ಇದ್ದರೆ, ಗೋಲ್ಡನ್ ಲೆಟ್ರಲ್ಲಿ ಬರೀದೇ ಇದ್ದರೆ ಗಲಾಟೆ ಶುರು ಮಾಡ್ತೀವಿ. ಆ ರೀತಿ ಫರಿಸಾಯರು ಇವತ್ತು ಎಲ್ಲ ಚರ್ಚ್ಗಳಲ್ಲೂ ಸಿಗ್ತಾರೆ, ಎಲ್ಲ ಊರಲ್ಲೂ ಸಿಗ್ತಾರೆ, ಎಲ್ಲ ಸಭೆಗಳಲ್ಲೂ ಸಿಗ್ತಾರೆ. ಅವ್ರ ಹೆಸರು ಹಾಕದೇ ಇದ್ದಿದ್ದಕ್ಕೆ, ಅವರ ಹೆಸರನ್ನ ಅನೌನ್ಸ್ ಮಾಡದೇ ಇದ್ದಿದ್ದಕ್ಕೆ, ಅವರ ಹೆಸರನ್ನ ಚರ್ಚಿನ ಮುಂದೆ ಕೆತ್ತಿ ಹಾಕದೇ ಇದ್ದಿದ್ದಕ್ಕೆ ಗಲಾಟೆ ಮಾಡುವಂತಹ ಎಷ್ಟೋ ಜನ, ಈ ರೀತಿಯ ಫರಿಸಾಯ ಮೆಂಟಾಲಿಟಿ ಇರ್ತಕ್ಕಂತಹ ಕಥೋಲಿಕ ಕ್ರೈಸ್ತರು ಇದ್ದಾರೆ, ಪ್ರೊಟೆಸ್ಟೆಂಟ್ ಕ್ರೈಸ್ತರು ಇದ್ದಾರೆ, ಬೇರೆ ಬೇರೆ ಕ್ರೈಸ್ತರು ಇದ್ದಾರೆ, ಎಲ್ಲರೂ ಇದ್ದಾರೆ. ನಿಮ್ಮಲ್ಲಿ ಯಾರಾದರೂ ಇದ್ದರೆ ನೀವು ಆ ಗುಂಪೆ ಅಂತ ತಿಳ್ಕೊಳ್ಳಿ, ಮಾನಸಾಂತರ ಪಡಿ, ಅಷ್ಟೇ. ಟೆನ್ಷನ್ ಏನು ಮಾಡ್ಕೊಂಡೇನು ಪ್ರಯೋಜನ ಇಲ್ಲ. ಓಕೆನಾ? ಸೊ ಈ ಫರಿಸಾಯ ಮುಂದೆ ಓಡಾಡ್ತಾ ಇದ್ದ, ಆದರೆ ಇವಳು ಹಿಂದೆ ಇದ್ದಾಳೆ.
ಮುಂದೆ ಬಂದಿಲ್ಲ. ಯೇಸುವಿನ ಹಿಂಬದಿಯಲ್ಲಿ 38ನೇ ವಾಕ್ಯದಲ್ಲಿ ಓದ್ತೀವಿ, ಯೇಸುವಿನ ಹಿಂಬದಿ, ಶಿ ಸ್ಟುಡ್ ಬಿಹೈಂಡ್ ಜೀಸಸ್. ಹಿಂಬದಿಯಲ್ಲಿ ಏನು ಮಾಡ್ತಾ ಇದ್ದಾಳೆ? ಹಲ್ಲೆಲೂಯ ಹೇಳಲಿಲ್ಲ, ಪ್ರೈಸ್ ದಿ ಲಾರ್ಡ್ ಹೇಳಲಿಲ್ಲ, ಯೇಸುವೆ 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 ಏನು ಹೇಳಲಿಲ್ಲ. ಅವಳು ಅಳ್ತಾ ಇದ್ದಾಳೆ. ಏನು ಮಾಡ್ತಾ ಇದ್ದಾಳೆ? ಅಳ್ತಾ ಇದ್ದಾಳೆ. ಬೇರೆ ಅವಳಿಗೆ ಏನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಅಳ್ತಾ ಇದ್ದಾಳೆ, ಅಳ್ತಾ ಇದ್ದಾಳೆ, ಅಳ್ತಾ ಇದ್ದಾಳೆ. ಎಷ್ಟರ ಮಟ್ಟಿಗೆ ಅತ್ಲು ಅಂದರೆ, ನೀರು ತಗೊಂಡು ಪಾದ ತೊಳೆದ್ರೆ ಎಷ್ಟು ಕ್ಲೀನಾಗುತ್ತೋ ಅಷ್ಟು ಕಣ್ಣೀರಿಂದನೇ ಯೇಸುವಿನ ಪಾದ ತೊಳೆದಿದ್ದಾಳೆ. ಅಷ್ಟು ಕಣ್ಣೀರು ಸುರಿಸಿದ್ದಾಳೆ. ನಮಗೇನು ಕಣ್ಣೀರು ಬರೋದಿಲ್ಲ ಅಲ್ವಾ? ನಮಗೆ ಕಷ್ಟ ಬಂದರೆ ಕಣ್ಣೀರು ಬಂದುಬಿಡುತ್ತೆ. ನಮಗೇನಾದರೂ ಕಷ್ಟಗಳು ಬಂದರೆ ತುಂಬ ಕಣ್ಣೀರು ಬರುತ್ತೆ. ಆದರೆ ಇವಳು ಯೇಸುವಿನ ಹಿಂಬದಿಯಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದಾಳೆ, ಕಣ್ಣೀರು ಸುರಿಸ್ತಾ ಇದ್ದಾಳೆ. ಕಣ್ಣೀರೆಲ್ಲ ಸುರಿಸಿ ಲಾಸ್ಟಿಗೆ ತಲೆ ಕೂದಲಿನಿಂದ ಯೇಸುವಿನ ಪಾದವನ್ನು ಒರೆಸಿ ಆ ಸುಗಂಧ ತೈಲವನ್ನು ಸುರಿದು ಮುತ್ತಿಟ್ಟು ಯೇಸುವನ್ನು ಆರಾಧಿಸ್ತಾಳೆ, ಯೇಸುವನ್ನು ಪ್ರೀತಿ ಮಾಡ್ತಾಳೆ. ಅವಳು ಯಾರಾಗಿದ್ಲು? ಕರಿಸ್ಮ್ಯಾಟಿಕ್ ಲೀಡರ್ ಅಲ್ಲ, ಅವಳು ಪಾಪಿಣಿಯಾದ ಸ್ತ್ರೀ, ಎ ಸಿನ್ನರ್. ಯೇಸು ಸ್ವಾಮಿ ಆಕೆ ಮಾಡಿದ ಆ ಕಾರ್ಯವನ್ನು ಗುರುತಿಸ್ತಾರೆ. ಅದೇನಾಗಿತ್ತು ಅಂದರೆ, ಇಟ್ ಈಸ್ ಅನ್ ಆ್ಯಕ್ಟ್ ಆಫ್ ಫೇತ್. ಅದೊಂದು ವಿಶ್ವಾಸದ ಕಾರ್ಯವಾಗಿತ್ತು. ಅದೇನಾಗಿತ್ತು? ಅದೊಂದು ವಿಶ್ವಾಸದ ಕಾರ್ಯವಾಗಿತ್ತು. ಅದು ನಮಗೆ ಅರ್ಥ ಆಗಬೇಕಾದ್ರೆ 47ನೇ ವಾಕ್ಯ ಓದಿದರೆ ನಮಗೆ ಅರ್ಥ ಆಗುತ್ತೆ. ಆದ್ದರಿಂದ ನಾನು ನಿನಗೆ ಹೇಳುವುದೇನೆಂದರೆ, ಹೀಗೆ ಮಾಡಿದ ಪಾಪಗಳು ಅಪಾರವಾದರೂ ಅವನ್ನು ಕ್ಷಮಿಸಲಾಗಿವೆ. ಇದಕ್ಕೆ ಹೀಗೆ ತೋರಿಸಿರುವ ಅಧಿಕವಾದ ಪ್ರೀತಿಯೇ ಸಾಕ್ಷಿ. ಅವಳು ತೋರಿಸಿದ ಅಧಿಕವಾದ ಪ್ರೀತಿ. ಯಾವ ರೀತಿಯಲ್ಲಿ ಅವಳು ಪ್ರೀತಿ ತೋರಿಸಿದ್ಲು? ತನ್ನ ಪಾಪಗಳಿಗೋಸ್ಕರ, ತನ್ನ ದುರವಸ್ಥೆಗೋಸ್ಕರ, ತನ್ನ ಹೀನ ಸ್ಥಿತಿಗೋಸ್ಕರ ಕಣ್ಣೀರು ಸುರಿಸಿದ್ಲು. ಬೇರೆ ಏನು ಮಾಡಿಲ್ಲ. ಕಾಣಿಕೆ ಕೊಟ್ಟಿಲ್ಲ, ದಶಾಂಶ ಕೊಟ್ಟಿಲ್ಲ, ಕ್ಯಾಂಡ್ಲು ಕೊಟ್ಟಿಲ್ಲ, ತಲೆ ಕೂದಲು ನಾವು ಕೊಡೋ ಥರ ಅಲ್ಲ ಕೊಟ್ಟಿದ್ದು. ತನ್ನ ಪಾಪಗಳನ್ನು ಒಪ್ಪಿಕೊಂಡ್ಳು. ಯೇಸುವಿನ ಮುಂದೆ ಆಕೆ ಮನ ಮರುಗಿದಳು. ಶಿ ವಾಸ್ ಬ್ರೋಕನ್ ಬಿಫೋರ್ ಜೀಸಸ್. ದಾವಿದಾರಸ ಹೇಳ್ತಾನಲ್ಲ ಕೀರ್ತನೆ 51ರಲ್ಲಿ, ಮುರಿದ ಮನವೇ ದೇವನು ಒಲಿಯುವ ಯಜ್ಞವು. ಮುರಿದ ಮನ. ಆಕೆಯ ಮನಸ್ಸು ಯೇಸು ಕ್ರಿಸ್ತನ ಮುಂದೆ ಮುರಿದು ಹೋಯಿತು. ಅವಳತ್ಲು, ಕಣ್ಣೀರು ಸುರಿಸಿದ್ಲು, ಪಶ್ಚಾತ್ತಾಪ ಪಟ್ಟಳು. ಆ ರೀತಿಯಲ್ಲಿ ಆಕೆ ಯೇಸುವನ್ನು ಪ್ರೀತಿ ಮಾಡಿದ್ಲು. ಯೇಸು ಸ್ವಾಮಿ 50ನೇ ವಾಕ್ಯದಲ್ಲಿ ಹೇಳ್ತಾರೆ, ಯುವರ್ ಫೇತ್ ಹ್ಯಾಸ್ ಸೇವ್ಡ್ ಯು, ಗೋ ಇನ್ ಪೀಸ್. ನಿನ್ನ ವಿಶ್ವಾಸ, ಯೇಸು ಆಕೆಗೆ ನಿನ್ನ ವಿಶ್ವಾಸ ನಿನ್ನನ್ನು ಉದ್ಧಾರ ಮಾಡಿದೆ. ನಿನ್ನ ವಿಶ್ವಾಸ ನಿನ್ನನ್ನು ಉದ್ಧಾರ ಮಾಡಿದೆ, ಸಮಾಧಾನದಿಂದ ಹೋಗು ಎಂದರು. ಸಮಾಧಾನದಿಂದ ಹೋಗು ಎಂದರು. ಆಕೆ ವಿಶ್ವಾಸ ಇಟ್ಟಿದ್ದಕ್ಕೆ ಆಕೆಗೆ ಸಿಕ್ಕಿದ್ದೇನು ಗೊತ್ತಾ? 48ನೇ ವಾಕ್ಯದಲ್ಲಿ ಒಂದು ದೊಡ್ಡ ಬ್ಲೆಸ್ಸಿಂಗ್ ಸಿಗ್ತಾ ಅವಳಿಗೆ. ಏನು ಗೊತ್ತಾ? ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ. ಯೇಸು ಆ ಮಹಿಳೆಗೆ ಹೇಳಿದ್ದು ಮಾತೇನು ಗೊತ್ತಾ? ಯುವರ್ ಸಿನ್ಸ್ ಆರ್ ಫರ್ಗಿವನ್. ನಿನ್ನ ಪಾಪಗಳು ಕ್ಷಮಿಸಲಾಗಿದೆ. ನಿನ್ನ ಪಾಪಗಳು ಕ್ಷಮಿಸಲಾಗಿದೆ. ಅವಳಿಗೆ ಹೇಗೆ ಆ ಪಾಪ ಕ್ಷಮೆ ಸಿಕ್ತು? ಹೇಗೆ ಅವಳು ಯೇಸುವಿನ ಪ್ರೀತಿಯನ್ನು ಅನುಭವಿಸಿದ್ಲು? ಬೈ ಫೇತ್, ವಿಶ್ವಾಸದ ಮುಖಾಂತರ. ವಿಶ್ವಾಸ ಇಟ್ಲು. ಇಲ್ಲಿ ಯೇಸು ಹೇಳಿದ್ದು, ನಾನು ಹೇಳಿದ್ದಲ್ಲ, ನಿನ್ನ ವಿಶ್ವಾಸ ನಿನ್ನನ್ನು ಏನು ಮಾಡಿದೆ? ಉದ್ಧಾರ ಮಾಡಿದೆ. ನಿಮ್ಮ ವಿಶ್ವಾಸ ನಿಮ್ಮನ್ನು ಉದ್ಧಾರ ಮಾಡುತ್ತೆ. ನಿಮ್ಮಲ್ಲಿ ಯಾರೆಲ್ಲ ವಿಶ್ವಾಸಿಗಳಿದ್ದೀರೋ ಇವತ್ತು, ನಿಮ್ಮ ವಿಶ್ವಾಸ ನಿಮ್ಮನ್ನು ಉದ್ಧಾರ ಮಾಡುತ್ತೆ. ಇಲ್ಲಿ ಬಂದಿರತಕ್ಕಂಥ ಯಾವ ಬೋಧಕರಿಗೂ, ಯಾವ ಪ್ರವಾದಿಗೂ, ಯಾವ ಮನುಷ್ಯನಿಗೂ ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಯೋರ್ ಫೇತ್ ಕ್ಯಾನ್ ಸೇವ್ ಯು. ನಿನ್ನ ವಿಶ್ವಾಸ ನಿನ್ನನ್ನು ಉದ್ಧಾರ ಮಾಡುತ್ತೆ. ವಿಶ್ವಾಸ ಯಾರಲ್ಲಿ? ಬೋಧನೆ ಮಾಡುವ ಮನುಷ್ಯನಲ್ಲಿ ಅಲ್ಲ, ಅಥವಾ ಯಾವುದೋ ಚರ್ಚಲ್ಲಿ ಅಲ್ಲ ವಿಶ್ವಾಸ ಇರಬೇಕಾಗಿರೋದು, ಯಾವುದೋ ಸಭೆಯಲ್ಲಿ ಅಲ್ಲ ನಮ್ಮ ವಿಶ್ವಾಸ ಇರಬೇಕಾಗಿರೋದು, ಯಾವುದೋ ವಸ್ತುವಿನಲ್ಲಿ ಅಲ್ಲ ನಮ್ಮ ವಿಶ್ವಾಸ ಇರಬೇಕಾಗಿರೋದು, ಯಾವುದೋ ಕಲ್ಲಲ್ಲಿ, ಮಣ್ಣಲ್ಲಿ, ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಅಲ್ಲ ವಿಶ್ವಾಸ ಇರಬೇಕಾಗಿರೋದು, ಯಾವುದೋ ಸ್ಥಳದಲ್ಲಿ ಅಲ್ಲ ವಿಶ್ವಾಸ ಇರಬೇಕಾಗಿರೋದು. ಭೂಮಿಯನ್ನು ಸ್ವರ್ಗವನ್ನು ಸೃಷ್ಟಿಸಿದ ಸರ್ವಶಕ್ತನಾದ ದೇವರಲ್ಲಿ, ದೇವರ ಏಕೈಕ ಪುತ್ರನಾದ ಯೇಸು ಕ್ರಿಸ್ತನಲ್ಲಿ ನಿನಗೆ ವಿಶ್ವಾಸ
ಇದ್ದರೆ ಖಂಡಿತವಾಗಿಯೂ ನೀನು ಏನನ್ನು ನೋಡ್ತೀಯಾ? ದೇವರ ಮಹಿಮೆಯನ್ನು ನೋಡ್ತೀಯಾ, ದೇವರ ಕರುಣೆಯನ್ನು ಅನುಭವಿಸ್ತೀಯಾ, ದೇವರ ಪ್ರೀತಿಯನ್ನು ಅನುಭವಿಸ್ತೀಯಾ, ದೇವರ ಸಾನ್ನಿಧ್ಯವನ್ನು ಅನುಭವಿಸ್ತೀಯಾ, ದೇವರು ಕೊಡ್ತಕ್ಕಂಥ ಆ ಪಾಪ ಕ್ಷಮೆಯನ್ನು ಅನುಭವಿಸ್ತೀಯಾ. ಇವತ್ತೆಷ್ಟೋ ಜನಕ್ಕೆ ಅದು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಕೊನೆಯಲ್ಲಿ ಏನು ಹೇಳ್ತಾರೆ ಗೊತ್ತೇ ಯೇಸು? ಸಮಾಧಾನದಿಂದ ಹೋಗು. ಹೇಗೆ ಹೋಗು? ಸಮಾಧಾನ ಇದೆಯಾ ಜೀವನದಲ್ಲಿ? ಸಮಾಧಾನ ಇದೆಯಾ? ನೀವು ಸಮಾಧಾನ ಹುಡ್ಕೊಂಡು ಈ ಪ್ರಪಂಚದಲ್ಲಿ ಎಲ್ಲೇ ಅಲೆಮಾರಿಗಳ ಥರ ಅಲ್ದ್ರೂ ಸಮಾಧಾನ ಸಿಗಲ್ಲ, ಆಯಿತಾ? ಇರೋ ಸಮಾಧಾನ ಹೋಗುತ್ತೆ ಬಿಟ್ಟರೆ ನಿಮಗೆ ಸಮಾಧಾನ ಸಿಗೋದಲ್ಲ ಅಂತ ಗ್ಯಾರಂಟಿ ಕೊಡ್ತೀನಿ ಬೇಕಾದರೆ. ಮತ್ತು ಸಮಾಧಾನಕ್ಕೆ ಏನು ಮಾಡಬೇಕು? ಸಮಾಧಾನ ಸಿಗಬೇಕಾದ್ರೆ ನಿನ್ನ ಜೀವನದಲ್ಲಿ ಯೇಸು ಕ್ರಿಸ್ತನನ್ನು ಕಂಡುಕೋಬೇಕು ಫಸ್ಟ್. ಕ್ರಿಶ್ಚಿಯನ್ ಆಗಬೇಕು ಅಂತ ನಾನು ಹೇಳಲ್ಲ, ಕ್ರಿಶ್ಚಿಯನ್ ಆದವ್ರಿಗೆ ಹೇಳ್ತಾ ಇದ್ದೀನಿ. ನಿನ್ನ ಜೀವಿತದಲ್ಲಿ ಸಮಾಧಾನ ಬೇಕಾದರೆ ಯೇಸುವನ್ನು ನಿಜವಾದ ರಕ್ಷಕನಾಗಿ ಕಂಡುಕೋಬೇಕು. ಈ ಲೂಕನ ಶುಭ ಸಂದೇಶ 7ನೇ ಅಧ್ಯಾಯದಲ್ಲಿ ಆ ಪಾಪಿಣಿಯಾದ ಸ್ತ್ರೀ ಯೇಸುವನ್ನು ಹೇಗೆ ಕಂಡುಕೊಂಡ್ಲೋ ಅದೇ ರೀತಿಯಲ್ಲಿ ನಿನ್ನ ಜೀವನದಲ್ಲಿ ಯೇಸುವನ್ನು ನಿನ್ನ ಪಾಪ ವಿಮೋಚಕನಾಗಿ, ನಿನ್ನ ರಕ್ಷಕನಾಗಿ ಕಂಡುಕೊಳ್ಳಲಿಕ್ಕೆ ನಿನಗೆ ಸಾಧ್ಯ ಆಗಬೇಕು. ಅದೇ ವಿಶ್ವಾಸ. ಯೇಸುವನ್ನೇ ಯಾರಾಗಿ ನೀವು ಕಂಡುಕೊಳ್ತಾ ಇದ್ದೀರಿ? ಇವತ್ತು ಅನೇಕ ಬೋಧನೆಗಳನ್ನ ಕೇಳಿ ಧ್ಯಾನಗಳಿಗೆ ಹೋಗಿ ಅಲ್ಲಿ ಇಲ್ಲಿ ಹೋಗಿ ಯೇಸುವನ್ನು ಏನಾಗಿ ಕಂಡುಕೊಳ್ತಾ ಇದ್ದೀರಿ? ಪವಾಡ ಪುರುಷನಾಗಿ ಕಂಡುಕೊಳ್ತಾ ಇದ್ದೀರಿ. ಯೇಸು ಪವಾಡ ಮಾಡುವ ಒಂದು ದೇವರು, ಯೇಸು ಅದ್ಭುತ ಮಾಡುವ ದೇವರು, ಯೇಸು ನಮಗೆ ಇಷ್ಟವಾಗಿರೋದನ್ನು ತಂದುಕೊಡುವ ದೇವರು, ಯೇಸು ರೋಗಗಳನ್ನು ವಾಸಿ ಮಾಡುವ ದೇವರು, ಯೇಸು ಮನೆ ಕಟ್ಟಿಕೊಡುವ ದೇವರು, ಯೇಸು ಈ ರೀತಿಯಲ್ಲ ನಮ್ಮನ್ನು ಸೆಟ್ಲ್ ಮಾಡುವ ದೇವರು. ಆ ರೀತಿಯಲ್ಲಿ ನೀವು ಯೇಸುವನ್ನು ಇವತ್ತು ನಂಬಿದ್ದೀರಿ. ಅದಕ್ಕೆ ನಿಮಗೆ ಪಾಪ ಕ್ಷಮೆ ಸಿಗ್ತಾ ಇಲ್ಲ, ಅದಕ್ಕೆ ಒಂದು ಸಮಾಧಾನ ಇಲ್ಲ. ಹೋಗ್ತಿದ್ದೀರಿ ಧ್ಯಾನಗಳಿಗೆ, ಪ್ರಾರ್ಥನೆಗಳಿಗೆಲ್ಲ, ಅಲ್ಲಿ ಇಲ್ಲಿ ಎಲ್ಲ, ಆದರೆ ಸಮಾಧಾನ ಸಿಗಲ್ಲ ಪ್ರಿಯರೇ. ಈ ಒಂದು ವಿಶ್ವಾಸ ಬೇಕು. ಹಾಗಾದರೆ ಆ ಫರಿಸಾಯನ ಮನೆಗೆ ಬಂದ ಯೇಸುವಿನಲ್ಲಿ ಆಕೆ ಯಾರನ್ನ ಗುರುತಿಸಿದ್ರು ಗೊತ್ತಾ? ದೇವರನ್ನು, ಕ್ರಿಸ್ತನನ್ನು, ರಕ್ಷಕನನ್ನು, ಒಂದು ತಾಯಿಯನ್ನು ಗುರುತಿಸ್ತಾರೆ. ಯೆಶಾಯ ಪ್ರವಾದಿ ಪುಸ್ತಕ 66ನೇ ಅಧ್ಯಾಯ 13ನೇ ವಚನ ಹೇಳ್ತದೆ. ಐಸಾಯ 66:13. ಯೆಶಾಯ ಪ್ರವಾದಿ ಪುಸ್ತಕ 66ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಿಮ್ಮನ್ನು ಸಂತೈಸುವೆನು ತಾಯಿಯಂತೆ. ದೇವರು ಹೇಳ್ತಾರೆ, ಐ ವಿಲ್ ಕನ್ಸೋಲ್ ಯು ಲೈಕ್ ಎ ಮದರ್. ಐ ವಿಲ್ ಕನ್ಸೋಲ್ ಯು ಲೈಕ್ ಎ ಮದರ್ ಕನ್ಸೋಲ್ಸ್ ದ ಚೈಲ್ಡ್. ನಾನೇ ನಿನ್ನನ್ನು ಸಂತೈಸುವೆನು ತಾಯಿಯಂತೆ. ಸಾಂತ್ವನ ದೊರಕುವುದು ನಿಮಗೆ ಜೆರುಸಲೇಮಿನಲ್ಲೇ. ಸಾಂತ್ವನ ದೊರಕುವುದು ನಿಮಗೆ ಜೆರುಸಲೇಮಿನಲ್ಲೇ. ನೋಡಿ, ಅವಳು ಆ ಮನೆಗೆ ಬಂದ ಯೇಸು ಕ್ರಿಸ್ತನಲ್ಲಿ ಈ ವಾಕ್ಯವನ್ನು ಕಂಡ್ಳು. ಈ ವಾಕ್ಯದ ಅನುಭವ ಆಯ್ತು ಅವಳಿಗೆ. ಸಾಧಾರಣವಾಗಿ ಮಕ್ಕಳಿಗೆ ಏನಾದರೂ ತುಂಬ ಬೇಸರ ಆದಾಗ, ದುಃಖ ಆದಾಗ ತಂದೆ ಹತ್ರ ಹೋಗಿ ಅಳೋದಿಲ್ಲ, ತಾಯಿ ಹತ್ರ ಹೋಗಿ ಅಳ್ತಾರೆ. ಗಂಡು ಮಕ್ಕಳಾದರೂ ಅಷ್ಟೇ, ಹೆಣ್ಮಕ್ಳಾದರೂ ಅಷ್ಟೇ. ತುಂಬ ದುಃಖ ಆದಾಗ ತಾಯಿ ಹತ್ರ ಹೋಗಿ ಅಳ್ತಾರೆ, ಅಮ್ಮನ ಹತ್ರ ಹೋಗಿ ಹೇಳ್ಕೊಂಡು ಅಳ್ತಾರೆ. ಅದೇ ರೀತಿಯಲ್ಲಿ ಆಕೆ ಕೂಡ ಅತ್ಲು ಯೇಸು ಕ್ರಿಸ್ತನಲ್ಲಿ ತಾಯಿಯನ್ನು ಕಂಡರು. ಸಂತೈಸುವ ತಾಯಿಯಾಗಿದ್ದಾರೆ ಈ ಕರ್ತನಾದ ದೇವರು, ಈ ಯೇಸು ಕ್ರಿಸ್ತನು ಎಂದು ಆಕೆ ನಂಬಿಕೆ ಇಟ್ಟು ಹೋಗಿ ಒಂದು ಹೆಣ್ಣು ಮಗು ತನ್ನ ತಾಯಿ ಹತ್ರ ಯಾವ ರೀತಿ ಅಳ್ತಾಳೋ ಅದೇ ರೀತಿಯಲ್ಲಿ ಯೇಸುವಿನ ಪಾದದಲ್ಲಿ ಬಿದ್ದು ಆಕೆ ಅತ್ಲು. ಏನೂ ಹೇಳಲಿಲ್ಲ. ಅಮ್ಮ ಏನು ಮಾಡ್ತಾರೆ? ಮಕ್ಕಳು ಅತ್ತರೆ ಅಮ್ಮಂದ್ರೆ ಏನು ಮಾಡ್ತಾರೆ ಗೊತ್ತಾ? ಸಮಾಧಾನ ಪಡಿಸ್ತಾರೆ, ಬೇರೇನು ಮಾಡೋದಿಲ್ಲ. ಅಳ್ಬೇಡ ಮಗಳೇ, ಅಳ್ಬೇಡ ಮಗಳೇ ಅಂತ ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ ಅಂತ ತಲೆ ಸವರಿ ಹೇಳ್ತಾರೆ. ಆದರೆ ಸಮಾಧಾನ ಕೊಡಲಿಕ್ಕಾಗಲ್ಲ. ದೇ ಆರ್ ನಾಟ್ ಏಬಲ್ ಟು ಗಿವ್ ದ ಪೀಸ್. ದೇ ಕ್ಯಾನ್ ಸೇ ಹ್ಯಾವ್ ಪೀಸ್, ಹ್ಯಾವ್ ಪೀಸ್. ಸಮಾಧಾನವಾಗು, ಸಮಾಧಾನವಾಗು, ಸಮಾಧಾನ ತಂದ್ಕೋ, ಸಮಾಧಾನ ತಂದ್ಕೋ, ಸಮಾಧಾನ ತಂದ್ಕೋ, ಧೈರ್ಯ ತಂದ್ಕೋ, ಧೈರ್ಯ ತಂದ್ಕೋ ಅಂತ ಹೇಳ್ಬೋದಷ್ಟೇ, ಕೊಡೋಕ್ಕಾಗಲ್ಲ. ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ ಸಮಾಧಾನದ ಅರಸನಾದ ಪ್ರಭು ಯೇಸು ಕ್ರಿಸ್ತರು, ಪ್ರಿನ್ಸ್ ಆಫ್ ಪೀಸ್, ದ ಸೋರ್ಸ್ ಆಫ್ ಪೀಸ್, ಸಮಾಧಾನದ ಮೂಲವಾಗಿರ್ತಕ್ಕಂಥ ಕ್ರಿಸ್ತ ಯೇಸು ಆಕೆಗೆ ಸಮಾಧಾನ ಕೊಟ್ಟು ಹೇಳ್ತಾರೆ, ಗೋ ಇನ್ ಪೀಸ್. ಐ ಆಮ್ ಗಿವಿಂಗ್ ಮೈ ಪೀಸ್ ಟು ಯು, ನೌ ಯು ಗೋ ಇನ್ ಪೀಸ್. ಸಿ
ನಮ್ಮಲ್ಲಿ ಯಾರಿಗೆ ಹೇಳಲಿಕ್ಕಾಗತ್ತೆ? ಯಾವ ತಾಯಿಗೆ ಹೇಳಲಿಕ್ಕಾಗತ್ತೆ ಆ ಥರ? ಯಾವ ತಂದೆಗೆ ಹೇಳಲಿಕ್ಕಾಗತ್ತೆ? ಯಾವ ಗಂಡನಿಗೆ ಹೇಳಲಿಕ್ಕಾಗತ್ತೆ? ಯಾವ ಹೆಂಡತಿಗೆ ಹೇಳಲಿಕ್ಕಾಗತ್ತೆ? ಸಮಾಧಾನ ಪಡಿಸಿ ಯಾವ ಮನುಷ್ಯನಿಗೆ ಹೇಳಲಿಕ್ಕಾಗೋದಿಲ್ಲ. ಮೈಕ್ ಹಿಡ್ಕೊಂಡು ನನಗೆ ಪ್ರಬೋಧನೆ ಮಾಡ್ಬೋದು ಅಷ್ಟೇ. ನೀವೆಷ್ಟೇ ದುಃಖ ನನ್ನ ಹತ್ರ ಹೇಳ್ಕೊಂಡ್ರು ಒಂದು ವೇಳೆ ನಾನು ನಿಮಗೆ ಸಮಾಧಾನ ತಂದುಕೊಳ್ಳಿ, ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೀನಿ, ಇಷ್ಟೇ ಹೇಳ್ಬೋದು. ಆದರೆ ಯೇಸು ಹೇಳಿದ್ದು ಹಾಗಲ್ಲ. ಸಮಾಧಾನ ತಂದುಕೋ ಅಂತ ಹೇಳಲಿಲ್ಲ. ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ, ನಿನ್ನ ವಿಶ್ವಾಸ ನಿನ್ನನ್ನು ಉದ್ಧಾರ ಮಾಡಿದೆ, ಸಮಾಧಾನದಿಂದ ಹೋಗು, ತಗೋ. ಕೊಟ್ಟುಬಿಟ್ಟು ಇದನ್ನಿಟ್ಕೋ, ಆರಾಮಾಗಿರು. ಮತ್ತೆ ಅವಳೆಲ್ಲೂ ಪಾಪಿಣಿಯಾಗಿ ಕಾಣಿಸ್ಕೊಳ್ಳಿಲ್ಲ. ದ್ಯಾಟ್ ಈಸ್ ದ ಪವರ್ ಆಫ್ ಹಿಸ್ ಪೀಸ್. ಕ್ರಿಸ್ತ ಯೇಸು ಕೊಡುವ ಸಮಾಧಾನದ ಶಕ್ತಿ ಏನು ಗೊತ್ತಾ? ಆ ಪಾಪ ಕ್ಷಮೆಯ ಶಕ್ತಿ ಏನು ಗೊತ್ತಾ? ಮತ್ತೆ ಅವಳು ಬೈಬಲ್ನಲ್ಲಿ ಎಲ್ಲೂ ಪಾಪಿಯಾಗಿ ಕಾಣಿಸ್ಕೊಳ್ಳಿಲ್ಲ. ಮತ್ತೆ ಅವಳು ಮುಂದೆ ಕಾಣಿಸ್ಕೊಂಡಿದ್ದು ಯೇಸುವಿನ ಶಿಷ್ಯಳಾಗಿ. ನಾವು ಯಾಕೆ ಇನ್ನೂ ಹಾಗೆ ಕಾಣಿಸ್ಕೊಳ್ತಾ ಇದ್ದೀವಿ ಅಂದರೆ, ನಾವು ಇನ್ನು ಕ್ರಿಸ್ತನನ್ನು ಕಂಡುಕೊಳ್ಳಿಲ್ಲ. ನಾವಿನ್ನು ನಿಜವಾದ ಯೇಸುವನ್ನು ಕಂಡುಕೊಳ್ಳಿಲ್ಲ. ಡೂಪ್ಲಿಕೇಟ್ ಜೀಸಸ್ನ ಕಂಡುಕೊಬಿಟ್ಟಿದ್ದೀವಿ. ಅದಕ್ಕೆ ನಮ್ಮ ಜೀವನನೂ ಡೂಪ್ಲಿಕೇಟ್ ಆಗಿಬಿಟ್ಟಿದೆ. ರಿಯಲ್ ಜೀಸಸ್ ಎಲ್ಲಿ ಸಿಗ್ತಾರೆ? ಬೈಬಲ್ ತಗೊಂಡು ಓದಿ ಎಲ್ಲಿ ಸಿಗ್ತಾರೆ? ಧ್ಯಾನ ಕೇಂದ್ರಗಳಲ್ಲಿ ಸಿಗೋದಿಲ್ಲ, ಯಾವುದು ಪ್ರಬೋಧಕರ ಹತ್ರ ಸಿಗೋದಿಲ್ಲ, ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಕೂಟಗಳಲ್ಲಿ ಸಿಗೋದಿಲ್ಲ. ಅಲ್ಲಿ ಅದ್ಭುತಗಳು ಸಿಗುತ್ತೆ, ಪವಾಡಗಳು ಸಿಗುತ್ತೆ. ನಿಜವಾದ ಜೀಸಸ್ ಎಲ್ಲಿ ಸಿಗ್ತಾರೆ ಗೊತ್ತಾ? ಪವಿತ್ರ ಬೈಬಲ್ ತೆಗೆದುಕೊಂಡು ಓದು, ಇಲ್ಲಾಂದರೆ ಶುಭ ಸಂದೇಶವನ್ನು ಆಲಿಸು, ಅಲ್ಲಿ ನಿಜವಾದ ಜೀಸಸನ್ನು ಕಂಡುಕೊಳ್ತೀಯ. ಜೀಸಸ್ is revealed in the written word of God, in the Bible, the Holy Bible. Bible reveals the true Jesus. Gospel reveals the true Jesus. ಶುಭ ಸಂದೇಶ ನಿಜವಾದ ಯೇಸುವನ್ನು ಪ್ರಕಟಪಡಿಸಿಕೊಡ್ತದೆ. ಪವಿತ್ರ ಬೈಬಲ್ ಪುಸ್ತಕ ನಿಜವಾದ ಯೇಸುವನ್ನು ಪ್ರಕಟಪಡಿಸಿಕೊಡ್ತದೆ. ಆ ಯೇಸುವನ್ನು ನಿನ್ನ ಜೀವಿತದಲ್ಲಿ ಕಂಡುಕೊಂಡಾಗ ಸಹೋದರ ಸಹೋದರಿ, ನಿನ್ನ ಒಳಗಡೆ ಏನು ಬರುತ್ತೆ ಗೊತ್ತಾ? ಪಾಪ ಪ್ರಜ್ಞೆ, ಪಶ್ಚಾತ್ತಾಪ ಬರುತ್ತೆ. ದೇವರು ಎಷ್ಟೊಂದು ಒಳ್ಳೆಯವರು. 2 Corinthians chapter 1:3, 2 ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ವಾಕ್ಯ ಈ ರೀತಿ ಹೇಳ್ತದೆ, ಇಸ್ ಎ ಕಂಪ್ಯಾಷನೇಟ್ ಗಾಡ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರಿಗೆ, ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರಿಗೆ ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಅವರು ಕರುಣಾಭರಿತ ತಂದೆ. ಇಸ್ ಎ ಕಂಪ್ಯಾಷನೇಟ್ ಫಾದರ್. ಅವರು ಕರುಣೆ ಉಳ್ಳ ಅಪ್ಪ, ಕರುಣೆ ತೋರುವ ಅಪ್ಪ, ಶಿಕ್ಷಿಸುವ ಅಪ್ಪ ಅಲ್ಲ, ಕರುಣೆ ಉಳ್ಳ ಅಪ್ಪ. ಸಕಲ ಸಾಂತ್ವನವನ್ನು ನೀಯುವ ದೇವರು. ಗಾಡ್ ಆಫ್ ಆಲ್ ಕನ್ಸೋಲೇಷನ್. ಆಲ್ ಕನ್ಸೋಲೇಷನ್, ಎಲ್ಲ ರೀತಿಯ ಸಾಂತ್ವನವನ್ನು ಕೊಡುವಂಥ ದೇವರು. ಎಲ್ಲ ರೀತಿಯ ಸಾಂತ್ವನ. ನಿಂದು ಏನೇ ಪ್ರಾಬ್ಲಮ್ ಇರಲಿ, ಓಕೆ, ನಿಮ್ದು ಏನೇ ಪ್ರಾಬ್ಲಮ್ ತೆಗೆದುಕೊಂಡು ಹೋದರೂ ಈಸ್ ಗಾಡ್ ಆಫ್ ಆಲ್ ಕನ್ಸೋಲೇಷನ್. ಎಲ್ಲ ಥರದ ಸಮಸ್ಯೆಗೂ ಸಾಂತ್ವನ ಅವ್ರ ಹತ್ರ ಮಾತ್ರ ಇದೆ. ಹಾಗಾದರೆ ಇವಳು, ಈ ಸ್ತ್ರೀ, ಈ ಪಾಪಿಣಿಯಾದ ಸ್ತ್ರೀ, ಲೂಕನ ಶುಭ ಸಂದೇಶದಲ್ಲಿ ಆ ಫರಿಸಾಯನ ಮನೆಗೆ ಬಂದಂಥ ಸ್ತ್ರೀ ಯೇಸುವನ್ನು ಗುರುತಿಸಿದ್ದು ಕರುಣಾಭರಿತ ತಂದೆಯಾಗಿ, ಸಕಲ ಸಾಂತ್ವನವನ್ನು ನೀಡುವ ದೇವರಾಗಿ. ಫರಿಸಾಯ ಗುರುತಿಸಿದ್ದು ಒಬ್ಬ ಪ್ರವಾದಿಯಾಗಿ, ಬೇರೆ ಏನೂ ಅವನಿಗೆ ಗೊತ್ತಾಗಿಲ್ಲ. ಅದಕ್ಕೆ ಅವನು ಹೇಳ್ತಾನಲ್ಲ, ಇವನು ನಿಜವಾದ ಪ್ರವಾದಿ ಆಗಿದ್ದರೆ ನೋಡಿ, ಇದೆಯಾ? ಆಕೆ ಯೇಸುವಿನ ಪಾದವನ್ನೆಲ್ಲ ಮುತ್ತು ಸುಗಂಧ ತೈಲ ಸುರಿಸುವಾಗ ಸೀಮೋನ ಏನು ಮಾಡ್ತಾನೆ? ಸೀಮೋನ ಹೇಳ್ತಾನೆ ಏನಂತ? ಸೀಮೋನ ಮನಸ್ಸೊಳಗಡೆ ಅಂದ್ಕೊಳ್ತಾನೆ, ಏನಂತ ಅಂದ್ಕೊಳ್ತಾನೆ? ಇವನು ನಿಜವಾಗಿಯೂ ಪ್ರವಾದಿಯಾಗಿದ್ದರೆ, ಇವನು ನಿಜವಾಗಿಯೂ 39ನೇ ವಾಕ್ಯ, ಲೂಕ್ 7:39. ಯೇಸುವನ್ನು ಆಹ್ವಾನಿಸಿದ ಫರಿಸಾಯನು ಇದನ್ನು ನೋಡಿ, ಇವನು ನಿಜವಾಗಿಯೂ ಪ್ರವಾದಿ ಆಗಿದ್ದರೆ, ತನ್ನನ್ನು ಮುಟ್ಟುತ್ತಿರುವ ಇವಳು ಯಾರು? ತನ್ನನ್ನು ಮುಟ್ಟುತ್ತಿರುವ ಇವಳು ಯಾರು? ಎಂಥ ಪತಿತಳು ಎಂದು ಪತಿತಳು, ಎಷ್ಟು ಒಳ್ಳೆಯವಳು ಎಂದು ತಿಳಿದುಕೊಳ್ಳುತ್ತಿದ್ದನು ಎಂದು ತನ್ನೊಳಗೆ ಅಂದುಕೊಂಡನು. ಹಾಗಾದರೆ ಅವನು ಯೇಸುವನ್ನು ಗುರುತಿಸಿದ ಯಾರಾಗಿ? ಪ್ರವಾದಿಯಾಗಿ. ಒಬ್ಬ ಪ್ರವಾದಿ ಅಂದರೆ ಒಬ್ಬ ಬೋಧಕನಾಗಿ, ಒಬ್ಬ ಬೋಧಕ, ದೇವ್ರ ಬಗ್ಗೆ ಹೇಳೋನು, ದೇವರ ವಿಷಯನ ಮನುಷ್ಯರಿಗೆ ಮುಟ್ಟಿಸೋನು ಅಷ್ಟೇ. ಒಬ್ಬ ಪ್ರವಾದಿಯಾಗಿ ಗುರುತಿಸ್ತಾನೆ. ನೀವು ಯೇಸುವನ್ನು ಯಾರಾಗಿ ನಿಜವಾಗ್ಲೂ ನಿಮ್ಮ ಜೀವಿತದಲ್ಲಿ ಗುರುತಿಸಿದ್ದೀರಿ? ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತು. ನಿಮ್ಮ ಬಗ್ಗೆ ತೀರ್ಪು ಕೊಡ್ಲಿಕ್ಕೆ ನನಗಾಗಲ್ಲ. ನೀವು ಯೇಸುವನ್ನು ರಕ್ಷಕನಾಗಿ, ಓಕೆ, ಯಾವ ರೀತಿ ಗೊತ್ತಾ? ಮತ್ತಾಯ 1:21 ಹೇಳ್ತಾರಲ್ವ, ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವಾತನೇ ಯೇಸು ಕ್ರಿಸ್ತನು.
ಅಂದರೆ ಯೇಸು ನನಗೋಸ್ಕರ ಬಂದಿದ್ದಾರೆ, ನನ್ನ ಪಾಪಗಳಿಂದ ನನ್ನನ್ನು ರಕ್ಷಿಸಿ ಉದ್ಧಾರ ಮಾಡಿದಾತನು. ನನಗಾಗಿ ನನ್ನ ಬದಲಿಗೆ ಶಿಲುಬೆಯ ಮೇಲೆ ಸತ್ತು ನನ್ನನ್ನು ನಿತ್ಯ ಮರಣದಿಂದ ರಕ್ಷಿಸಿ ನನಗೆ ನಿತ್ಯ ಜೀವವನ್ನು ತಂದುಕೊಟ್ಟಾತನು. ನಾನು ಹುಟ್ಟುವುದಕ್ಕಿಂತ ಮುಂಚೆಯೇ ನನ್ನ ಎಲ್ಲ ಪಾಪಗಳಿಗೂ ಪರಿಹಾರವಾಗಿ ತನ್ನ ಕೊನೆಯ ತೊಟ್ಟು ರಕ್ತವನ್ನು ಸುರಿಸಿ ನನ್ನನ್ನು ರಕ್ತವನ್ನು ಕ್ರಯವಾಗಿ ಕೊಟ್ಟು ತಂದೆಯಾದ ದೇವರಿಗೆ ನನ್ನನ್ನು ಕೊಂಡುಕೊಂಡವನಾಗಿದ್ದಾನೆ. ಯೇಸು ಕ್ರಿಸ್ತನು ನನ್ನ ರಕ್ಷಕನಾಗಿದ್ದಾನೆ. ಹಿ ಈಸ್ ಮೈ ರಿಡೀಮರ್, ಈಸ್ ಮೈ ರಿಡೀಮರ್. ಹಿ ರಿಡೀಮ್ಡ್ ಮೀ. ಆತನು ನನ್ನ ವಿಮೋಚಕನಾಗಿದ್ದಾನೆ. ಆತನು ನನಗೆ ವಿಮೋಚನೆ ತಂದುಕೊಟ್ಟಿದ್ದಾನೆ. ಯಾವುದರಿಂದ? ಪಾಪದ ಆ ಬಂಧನದಿಂದ ನನ್ನನ್ನು ವಿಮೋಚಿಸಿದ್ದಾನೆ. ಸೈತಾನನ ಹಿಡಿತದಿಂದ ನನ್ನನ್ನು ವಿಮೋಚಿಸಿದ್ದಾನೆ. ಎಲ್ಲ ಥರದ ಶಾಪದಿಂದ ನನ್ನನ್ನು ವಿಮೋಚಿಸಿದ್ದಾನೆ. ನಿತ್ಯವಾದ ಮರಣದಿಂದ ನನ್ನನ್ನು ವಿಮೋಚಿಸಿದ್ದಾನೆ. ಸಿ, ಹಿ ಈಸ್ ಮೈ ರಿಡೀಮರ್. ವಿಮೋಚಕ. ರಿಡೀಮರ್ ಅಂದರೆ ವಿಮೋಚಕ. ಯೇಸು ನನ್ನ ವಿಮೋಚಕ. ಗುರುತಿಸಿದ್ರೆ ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಈ ಬಂಧನ ಬಿಡುಗಡೆ ಪ್ರಾರ್ಥನೆ ಅಂತ ಅಲ್ಲಿ ಇಲ್ಲಿ ಮಾಡ್ತಾರೆ, ಓಡಲ್ಲ. ನಿಮಗೆ ಬಂಧನ ಇದೆ, ನಿಮಗೆ ಬಿಡುಗಡೆ ಬೇಕಾ? ನಮ್ಮ ಕೂಟಗಳಿಗೆ ಬನ್ನಿ, ನಮ್ಮ ಪ್ರಾರ್ಥನೆಗೆ ಬನ್ನಿ, ನಮ್ಮ ಧ್ಯಾನಕ್ಕೆ ಬನ್ನಿ ಅಂತ ಕರೆಯೋರು ಅನೇಕರಿದ್ದಾರೆ. ಅವರಿಗೆ ಬಿಸ್ನೆಸ್ ಆಗಬೇಕು, ಅವ್ರಿಗೆ ಜನ ಬೇಕು. ಜನ ಜಾಸ್ತಿ ಬಂದರೆ ದುಡ್ಡು ಜಾಸ್ತಿ ಸಿಗುತ್ತೆ. ನಾವು ಕುರಿಗಳ ಥರ ನುಗ್ಗಿ ಹೋಗ್ತೀವಿ, ಯಾವ ಬಿಡುಗಡೆನೂ ಸಿಗೋದಿಲ್ಲ. ಅವ್ರು ನಿಮಗೆ ಅದು ಓದಿ ಇದು ಓದಿ, ಆ ಪ್ರಾರ್ಥನೆ ಮಾಡಿ ಈ ಪ್ರಾರ್ಥನೆ ಮಾಡಿ, ಈ ಕ್ಯಾಂಡ್ಲ್ ಅಂಟಿಸಿ ಆ ಕ್ಯಾಂಡ್ಲ್ ಅಂಟಿಸಿ ಅಂತ ನಿಮ್ಮನ್ನು ಇನ್ನೊಂದು ರೀತಿ ಬಂಧಿಸಿ ನಿಮ್ಮ ಪಾಕೆಟಲ್ಲಿರೋದೆಲ್ಲ ಅವ್ರ ಪಾಕೆಟಿಗೆ ಹಾಕ್ಕೊಂಡು ನಿಮ್ಮನ್ನು ಕಳಿಸ್ತಾರೆ. ನೀವು ಒಂದು ರೀತಿ ವಧ್ಯಸ್ಥಾನಕ್ಕೆ ಒಯ್ದ ಕುರಿಮರಿಗಳ ಥರ ನೀವೇನು ಮಾಡ್ತೀರಿ? ಈ ಕ್ಯಾಂಡ್ಲ್ ಹಿಡ್ಕೊಂಡು ಪ್ರಾರ್ಥನೆ ಮಾಡಿದ್ಕೊಂಡು, ಆ ಪುಸ್ತಕದಲ್ಲಿರೋದು ಓದ್ಕೊಂಡು, ಆ ಪೇಪರಲ್ಲಿರೋದು ಓದ್ಕೊಂಡು ಬದುಕ್ತೀರಿ. ಎಂಥ ಮೂರ್ಖತನದ ಜೀವನ ಇವತ್ತು ಎಷ್ಟೋ ಜನ ಕಥೋಲಿಕ ಕ್ರೈಸ್ತರು ಮತ್ತು ಇತರ ಕ್ರೈಸ್ತರು ಇವತ್ತು ಜೀವಿಸ್ತಾ ಇದ್ದೀವಿ. ಕ್ರಿಶ್ಚಿಯನ್ಸ್ ಅಂತ ಹೇಳ್ಕೊಳ್ತೀವಿ, ಅದು ವಿಶ್ವಾಸ ಎಲ್ಲಿದೆ? ಯೇಸು ಕ್ರಿಸ್ತನು ನನ್ನ ವಿಮೋಚಕನಾಗಿದ್ದಾನೆ, ಸಕಲ ಸಾಂತ್ವನವನ್ನು ನೀಡುವಂಥ ದೇವರಾಗಿದ್ದಾರೆ, ಕರುಣಾಭರಿತ ತಂದೆಯಾಗಿದ್ದಾರೆ, ಸಂತೈಸುವ ತಾಯಿಯಾಗಿದ್ದಾರೆ. ಈ ವಿಶ್ವಾಸ ಇದೆಯಾ ನಮಗೆ? ನೋಡಿ, ಈ ಮಹಿಳೆಗೆ ಆ ವಿಶ್ವಾಸ ಇತ್ತು. ನಾನು ಕಣ್ಣೀರು ಸುರಿಸ್ತಾ ಇರೋದು, ನಾನು ತಲೆಗೂದಲಿನಿಂದ ಪಾದವನ್ನು ಒರೆಸ್ತಾ ಇರೋದು, ನನ್ನ ವಿಮೋಚಕನ ಪಾದವನ್ನು ಒರೆಸ್ತಾ ಇದ್ದೇನೆ. ನನ್ನನ್ನು ಸಂತೈಸುವ ನನ್ನ ಅಪ್ಪನ ಪಾದವನ್ನು ಒರೆಸ್ತಾ ಇದ್ದೇನೆ. ನನಗೆ ಸಾಂತ್ವನ ಹೇಳುವ ತಾಯಿಯಂತೆ ಸಂತೈಸುವ ನನ್ನ ದೇವರ ಪಾದವನ್ನು ನಾನು ಒರೆಸ್ತಾ ಇದ್ದೇನೆ. ಇದೆಲ್ಲ ಅವಳು ಮಾಡಿದಾಗ ಖಂಡಿತವಾಗಿಯೂ ಯೇಸು ಹೇಳ್ತಾರೆ, ಮಗಳೇ, ನಿನ್ನ ವಿಶ್ವಾಸ, ಯುವರ್ ಫೇತ್ ಹ್ಯಾಸ್ ರೆಡೀಮ್ಡ್ ಯು. ನಿನ್ನ ವಿಶ್ವಾಸ ನಿನ್ನನ್ನು ವಿಮೋಚಿಸಿದೆ. ನಿನ್ನ ವಿಶ್ವಾಸ ನಿನಗೇನು ತಂದುಕೊಟ್ಟಿದೆ? ವಿಮೋಚನೆಯನ್ನು ತಂದುಕೊಟ್ಟಿದೆ, ಪಾಪ ಕ್ಷಮೆಯನ್ನು ತಂದುಕೊಟ್ಟಿದೆ. ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ. ನೀನು ಹೇಗೆ ಹೋಗು? ಯುವರ್ ಫೇತ್ ಹ್ಯಾಸ್ ಸೇವ್ಡ್ ಯು. ನಿನ್ನ ಪಾಪ ನಿನ್ನನ್ನೇನು ಮಾಡಿದೆ? ನಿನ್ನ ವಿಶ್ವಾಸ ನಿನ್ನನ್ನೇನು ಮಾಡಿದೆ? ರಕ್ಷಿಸಿದೆ. ನೋಡಿ, ನಿಮಗೆ ವಿಶ್ವಾಸ ಇದೆ, ಆದರೆ ಆ ವಿಶ್ವಾಸ ನಿನ್ನನ್ನು ರಕ್ಷಿಸಿದೆಯಾ? ಪರೀಕ್ಷೆ ಮಾಡಿ ನೋಡಿ. ವಿಶ್ವಾಸ ಇದೆ ಅಂತ ನಾವು ಕ್ರೈಸ್ತರು ಎಷ್ಟೋ ಜನ ಹೇಳ್ಕೊಳ್ತೀವಿ. ಪಾಪದ ಜೀವನ ಇನ್ನೂ ಇದೆಯಾ? ಹೊಟ್ಟೆ ಕಿಚ್ಚು, ಕೆಟ್ಟ ಚಟಗಳು, ಹಣದ ವ್ಯಾಮೋಹ, ಟೆನ್ಷನ್, ಭಯ, ಕೊರಗೋದು, ಮಾಟ, ಮಂತ್ರ, ವಿಗ್ರಹಾರಾಧನೆ ಎಲ್ಲ ಹೊಲಸು ಇದೆ. ಜೊತೆಗೆ ಕ್ಯಾಂಡ್ಲ್ ಬಿಸ್ನೆಸ್ಸು ಇದೆ. ಕ್ಯಾಂಡ್ಲು ಅಂಟಿಸ್ತೀವಿ, ಚರ್ಚಿಗೂ ಹೋಗ್ತೀವಿ, ತಲೆನೂ ಬಳಸ್ಕೊಳ್ತೀವಿ. ಇದು ಇದೆ. ಇದನ್ನು ಯಾರು ವಿಶ್ವಾಸಿಗಳು ಅಂತ ಯಾರು ಹೇಳ್ತಾರಾ? ನಿಮಗೆ ನೀವು ಹೇಳ್ಕೋಬೇಕಷ್ಟೇ ವಿಶ್ವಾಸಿಗಳು ಅಂತ. ಈಕೆಯ ವಿಶ್ವಾಸ, ಫರಿಸಾಯನ ವಿಶ್ವಾಸ ಏನು ಪ್ರಯೋಜನ ಇಲ್ಲ. ಯೇಸುನ ಮನೆಗೆ ಕರೆದು ಊಟ ಹಾಕಿ ಚೆನ್ನಾಗಿ ಕಳಿಸ್ದ. ಅವನಿಗೆ ಸಿಕ್ಕಿಲ್ಲ ಬ್ಲೆಸ್ಸಿಂಗ್. ಊಟ ಕೊಟ್ಟವನಿಗೆ ಬ್ಲೆಸ್ಸಿಂಗ್ ಸಿಕ್ಕಿಲ್ಲ, ಅವಳೇನೂ ಕೊಟ್ಟಿಲ್ಲ. ಆದರೆ ಯೇಸುವನ್ನು ಆಕೆ ಗುರುತಿಸಿದ್ಲು ರಕ್ಷಕನಾಗಿ. ಅವಳಿಗೆ ಸಿಕ್ತು ಬ್ಲೆಸ್ಸಿಂಗ್. ನೀವು ನಿಮ್ಮ ಮನೆಗೆ ಕರೆದು ಊಟ ಗೀಟ ಕೊಟ್ಟ ತಕ್ಷಣ ಬ್ಲೆಸ್ಸಿಂಗ್ ಸಿಗುತ್ತೆ ಅಂತೆಲ್ಲ ತಿಳ್ಕೊಬೇಡಿ, ಆಯಿತಾ? ಅದರಲ್ಲಿ ಏನು ಬ್ಲೆಸ್ಸಿಂಗ್ ಸಿಗಲ್ಲ. ಊಟ ಮಾಡಿದವ್ರಿಗೆ ಹೊಟ್ಟೆ ತುಂಬ ಊಟ, ಅವ್ರಿಗೆ ಬ್ಲೆಸ್ಸಿಂಗ್ ಸಿಕ್ತು ಅಷ್ಟೇ. ಊಟ ಮಾಡಿದವ್ರಿಗೆ ಬ್ಲೆಸ್ಸಿಂಗ್ ಸಿಕ್ತು, ಊಟ ಕೊಟ್ಟವ್ರಿಗಲ್ಲ. ನಿಮಗೆ ಬ್ಲೆಸ್ಸಿಂಗ್ ಸಿಗಬೇಕಾ? ಯೇಸುವನ್ನು ಕ್ರಿಸ್ತನಾಗಿ, ರಕ್ಷಕನಾಗಿ, ವಿಮೋಚಕನಾಗಿ ನಿನ್ನ ಜೀವನದಲ್ಲಿ ನೀನು ಗುರುತಿಸ್ಕೊಂಡ್ರೆ ಮಾತ್ರನೇ ನಿನಗೆ ಬ್ಲೆಸ್ಸಿಂಗ್, ನಿಜವಾದ ಬ್ಲೆಸ್ಸಿಂಗ್. ಅದಲ್ಲದೆ
ಮನೆಗೆ ಪ್ರಾರ್ಥನೆಗೆ ಬರುವ ಅವರಿಗೂ ಇವರಿಗೂ ಪಾಕೆಟ್ ಮನಿ ಕೊಡೋದ್ರಿಂದಾಗಲಿ, ಊಟ ಬಟ್ಟೆ ಕೊಡೋದ್ರಿಂದಾಗಲಿ ಏನಾದರೂ ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ಏನಾದರೂ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಸಿಗೋದಿಲ್ಲ. ಮತ್ತು ಕೊಡೋದು ತಪ್ಪ, ಕೊಡಬಾರ್ದಾ? ಅದು ಆಮೇಲೆ ಹೇಳ್ತೀನಿ ಇನ್ನೊಂದು ದಿವಸ. ಕೊಡೋದು ತಪ್ಪ, ಸರಿನಾ, ಕೊಡಬೇಕಾ ಅಂತೆಲ್ಲ ಹೇಳ್ತೀನಿ. ಈಗ ಸದ್ಯಕ್ಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮಗೇನಾದರೂ ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ತಿಳ್ಕೊಂಡು ಕೊಡೋದಾದರೆ ಸಿಗೋದಿಲ್ಲ. ಬ್ಲೆಸ್ಸಿಂಗಿಗೋಸ್ಕರ ಕಮಿಷನ್ ಇಲ್ಲ. ಇಟ್ ಈಸ್ ಓನ್ಲಿ ದ ಗ್ರೇಸ್ ಆಫ್ ಗಾಡ್. ಫರ್ಗಿವ್ನೆಸ್, ಡೆಲಿವರೆನ್ಸ್ ಫ್ರಮ್ ಸಿನ್ is only the grace of God. You can take it by faith. You can accept it by faith in Christ Jesus. ಇದೊಂದು ಕೃಪೆ ಮಾತ್ರ. ಇದೇನು ಗೊತ್ತಾ, ಈ ಪಾಪ ಕ್ಷಮೆ ಅನ್ನೋದು ಕೃಪೆ. ಇದು ಏನೋ ನೀನು ಕೊಟ್ಟು ತಗೊಳ್ಳೋಕ್ಕಾಗೋದಿಲ್ಲ. ಕೊಡೋದನ್ನು ಕೈ ಚಾಚಿ ವಿಶ್ವಾಸದಿಂದ ತಗೊಳ್ಳೋದಷ್ಟೆ. ನೀನೇನೋ ಮಾಡಿ ಪ್ರಯತ್ನ ಪಟ್ಟು ತಗೊಳ್ಳೋವಂಥದ್ದಲ್ಲ. ಮನೆಗೆ ಕರೆಸಿ ಎಲ್ಲ ಅರೇಂಜ್ಮೆಂಟ್ ಮಾಡಿಸಿ ಊಟ ಹಾಕಿಸಿ ಹೊಟ್ಟೆ ಬಿಟ್ಕೊಂಡು ತಿರುಗಿ ನಾವು ಯೇಸುನ ಕರೆಸಿದ್ದೀವಿ, ಎಲ್ಲ ಬನ್ನಿ ನಮ್ಮ ಮನೆಗೆ ಯೇಸುನ ಬರ್ತಾಯಿದ್ದಾರೆ, ಬನ್ನಿ ಯೇಸು ಬರ್ತಾಯಿದ್ದಾರೆ, ದೊಡ್ಡ ಪ್ರವಾದಿ ನಮ್ಮ ಮನೆಗೆ ಬರ್ತಾಯಿದ್ದಾರೆ, ಎಲ್ರಿಗೂ ಅನೌನ್ಸ್ಮೆಂಟ್ ಮಾಡಿಸಿ, ಪಾಂಪ್ಲೆಟ್ಸ್ ಹೊಡಿಸಿ, ಫ್ಲೆಕ್ಸ್ ಹಾಕಿಸಿ, ಬಂದವರಿಗೂ ಮತ್ತು ಯೇಸುಗೂ ಎಲ್ಲ ಸ್ಪೆಷಲ್ ಊಟ ಎಲ್ಲ ಅರೇಂಜ್ ಮಾಡಿಸಿದ್ರಿಂದ ಅವ್ನು ತಿಳ್ಕೊಂಡಿರ್ಬೋದು ಬ್ಲೆಸ್ಸಿಂಗ್ ಬರುತ್ತೆ ಅಂತ. ಅವನಿಗೇನೂ ಸಿಕ್ಕಿಲ್ಲ. ಯೇಸು ಅವನ ಮನೆಗೆ ಬಂದಿದ್ದು ಹೌದು, ಊಟ ಮಾಡಿದ್ದು ಹೌದು, ಅವನಿಗೇನೂ ಲಾಭ ಆಗಿಲ್ಲ. ಆದರೆ ಯಾವುದೇ ಇನ್ವಿಟೇಷನ್ ಇಲ್ಲದೆ ಅವಳು ಬಂದಲ್ಲಿ ವಿಶ್ವಾಸದಿಂದ ಬಂದಳು, ಯೇಸುವನ್ನು ಗುರುತಿಸಿದ್ಲು. ಹಿ ಅಕ್ನಾಲೆಡ್ಜ್ಡ್ ಜೀಸಸ್ ಈಸ್ ದ ಕ್ರೈಸ್ಟ್. ಯೇಸುವನ್ನು ಕ್ರಿಸ್ತನಾಗಿ ಗುರುತಿಸಿದ್ಲು. ಹಿ ಅಕ್ನಾಲೆಡ್ಜ್ಡ್ ಜೀಸಸ್ ಆಸ್ ಹರ್ ರಿಡೀಮರ್. ಆಕೆ ವಿಮೋಚಕನಾಗಿ ಆಕೆ ಗುರುತಿಸಿದ್ಲು. She experienced that redemption in her life. She experienced that anointing, that Christ in her life. ನೀವೇನಂತ ಗುರುತಿಸಿದಿರಿ? ಅದು ಗುರುತಿಸಿದರೆ ಅದು ನಿಮ್ಮ ಅನುಭವ ಆಗಿರ್ತದೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆ ಇಂಥ ಗತಿ ಬರಲಿ ಎಂದಲ್ಲ, ವಿಶ್ವಾಸ ಇರಲಿ, ನಿರೀಕ್ಷೆ ಇರಲಿ ಎಂದೇ ಈ ವಚನಗಳನ್ನು ದೇವರಿವತ್ತು ನಮಗೆ ಕೊಡ್ತಾ ಇದ್ದಾರೆ. ಈ ಒಂದು ವಿಶ್ವಾಸ ಬರಬೇಕು ನಮಗೆ. ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ಈ ಒಂದು ವಿಶ್ವಾಸ ಬರಬೇಕು. ಯೇಸು ರಕ್ಷಕನಾಗಿದ್ದಾನೆ. ನನ್ನೆಲ್ಲ ಪಾಪವನ್ನು ಅವರು ಶಿಲುಬೆ ಮರಣದಲ್ಲಿ ತೆಗೆದು ಹಾಕಿದ್ದಾರೆ. ಹಾಕ್ತಾರೆ ಅಲ್ಲ, ತೆಗೆದು ಹಾಕಿಬಿಟ್ಟಿದ್ದಾರೆ. 1 ಪೇತ್ರ 2:24 ನಾವು ಓದ್ತೀವಿ. ಏನಂತ ಓದ್ತೀವಿ? ಪೇತ್ರನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 24ನೇ ವಾಕ್ಯ ತುಂಬ ಚೆನ್ನಾಗಿದೆ. ಎಷ್ಟೋ ಚೆನ್ನಾಗಿರೋ ವಾಕ್ಯಗಳಿದೆ ಬೈಬಲ್ನಲ್ಲಿ. ಓದಬೇಕಾಯ್ತಾ? ನೀವು ಬೇರೆ ಏನೇನೋ ಓದಿ ನೋಡಿ ಕೇಳಿ ಏನು ಪ್ರಯೋಜನ ಇಲ್ಲ. ಬೈಬಲ್ ಓದಿ, ದೇವರ ವಾಕ್ಯವನ್ನು, ಶುಭ ಸಂದೇಶವನ್ನು ಆಲಿಸಿ. ಪ್ರತಿದಿನ ಆನ್ಲೈನ್ನಲ್ಲೂ ಕೂಡ ನಿಮಗೆ ಸಿಗುತ್ತೆ. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಆನ್ಲೈನ್ನಲ್ಲಿ ವೆಬ್ಎಕ್ಸ್ ಆ್ಯಪ್ ಮುಖಾಂತರ ನಿಮಗೆ ಜಾಯಿನ್ ಆಗ್ಬೋದು. ಸ್ಕ್ರೀನಲ್ಲಿ ನಿಮಗೆ ಅದರದ್ದು ಡೀಟೇಲ್ಸ್ ನಂಬರೆಲ್ಲ ಡಿಸ್ಪ್ಲೇ ಮಾಡ್ತಾರೆ. ಯೇಸು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಆನ್ಲೈನಲ್ಲಿ ಪ್ರತಿದಿನ ಪ್ರಾರ್ಥನೆ ನಡೆಯುತ್ತಿದೆ. ಮೊದಲ ಬಾರಿಗೆ ಸೇರಬೇಕಾದರೆ ಪ್ಲೇಸ್ಟೋರಲ್ಲಿ ವೆಬೆಕ್ಸ್ ಎಂದು ಟೈಪ್ ಮಾಡಿ ಮತ್ತು ಆ್ಯಪನ್ನು ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಆದ ನಂತರ ಜಾಯಿನ್ ಮೀಟಿಂಗನ್ನು ಒತ್ತಿ. ID ಜಾಗದಲ್ಲಿ ಈ ನಂಬರನ್ನು ಹಾಕಿರಿ: 1-0-2-7-7-2-2-4. ಜಾಯಿನ್ ಆ್ಯಸ್ ಅ ಗೆಸ್ಟ್ ಒತ್ತಿ. ನಂತರ ಹೆಸರನ್ನು ಹಾಕಿರಿ. ಇಮೇಲ್ ಐಡಿಯನ್ನು ಹಾಕಿರಿ. ಕೆಳಗಿರುವ ನೆಕ್ಸ್ಟ್ ಎಂಬುದನ್ನು ಒತ್ತಿ. ಬಲಬದಿಯ ಮೇಲೆ ಜಾಯಿನ್ ಒತ್ತಿ. ಕೇಳುವ ಎಲ್ಲದಕ್ಕೂ ಎಲೋ ಒತ್ತಿ. ಮತ್ತೊಮ್ಮೆ ಜಾಯಿನ್ ಒತ್ತಿ. ನಂತರ ಪ್ರಾರ್ಥನೆಯಲ್ಲಿ ಭಾಗವಹಿಸಬಹುದು. ಧನ್ಯವಾದಗಳು. ಯೇಸುಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಆನ್ಲೈನ್ನಲ್ಲಿ ವೆಬೆಕ್ಸ್ ಆ್ಯಪ್ನಲ್ಲಿ ಪ್ರತಿದಿನ ಪ್ರಾರ್ಥನೆ ನಡೆಯುತ್ತಿದೆ. ಸ್ಮಾರ್ಟ್ಫೋನ್ ಇಲ್ಲ ಅಥವಾ ನೆಟ್ವರ್ಕ್ ಸಿಗುತ್ತಿಲ್ಲ ಎನ್ನುವ ಪ್ರತಿಯೊಬ್ಬರೂ ಸಹ
ಆನ್ಲೈನ್ ಪ್ರಾರ್ಥನೆಯಲ್ಲಿ ಭಾಗವಹಿಸಬಹುದು. ಕರೆ ಮಾಡುವ ರೀತಿಯಲ್ಲಿ ಕೆಳಗಿರುವ ಯಾವುದಾದರೂ ಒಂದು ನಂಬರ್ಗೆ ಕರೆ ಮಾಡಿ. ಕರೆ ಮಾಡಿದ ತಕ್ಷಣ ಕನೆಕ್ಟಿಂಗ್ ಟು ದಿ ವೆಬೆಕ್ಸ್ ಎಂಬುದು ಕೇಳಲ್ಪಡುತ್ತದೆ. ಸ್ವಲ್ಪ ಸಮಯದ ನಂತರ ವೆಲ್ಕಮ್ ಟು ದಿ ವೆಬೆಕ್ಸ್, ಎಂಟರ್ ಯುವರ್ ಆಕ್ಸೆಸ್ ಕೋಡ್ ಫಾಲೋಡ್ ಬೈ ಹ್ಯಾಶ್ ಎಂದಾಗ ಈ ಕೆಳಗಿನ ಮೀಟಿಂಗ್ ಐಡಿಯನ್ನು ಹಾಕಿರಿ. #1721722 ನಂತರ ನಿಮಗೆ ಪ್ರಾರ್ಥನೆ ಕೇಳಿಸುತ್ತದೆ. ಅನ್ಮ್ಯೂಟ್ ಮಾಡಬೇಕಾದರೆ *6 ಅನ್ನು ಒತ್ತಿ. ಧನ್ಯವಾದಗಳು. ಆ ನಂಬರ್ನ ನೀವು ಎಂಟ್ರಿ ಮಾಡಿ, ವೆಬ್ಎಕ್ಸ್ ಆ್ಯಪ್ನ ಡೌನ್ಲೋಡ್ ಮಾಡಿ, ನಂಬರ್ ಎಂಟ್ರಿ ಮಾಡಿ ನೀವು ಜಾಯಿನ್ ಆಗ್ಬೋದು. ಎವ್ರಿ ಡೇ ಡಿಫ್ರೆಂಟ್ ಟೈಮಿಂಗ್ಸಲ್ಲಿದೆ. ಓಕೆ, ಓದೋಣ. 1 ಪೇತ್ರ 2:24. ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ. ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ, ಸತ್ಯ ಅಂದರೆ ಜೀಸಸ್, ಅವರಿಗೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ತಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯ ಮರವನ್ನೇರಿದರು. ಅಷ್ಟೇ ಸಾಕೀಗ. ಯೇಸು ಕ್ರಿಸ್ತರು ತಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆ ಮೇಲೆ ಸತ್ತಿದ್ಯಾಕೆ? ಯಾವ ಕಾರಣಕ್ಕೆ? ಅಲ್ಲಲ್ಲ, ಕ್ಷಮಿಸಿದ್ಯಾಕೆ? ನಮ್ಮ ಪಾಪಗಳನ್ನೆಲ್ಲ ಅವರು ಹೊತ್ತು, ಅವರು ನಮ್ಮ ಪಾಪಕ್ಕೆ ದಂಡನೆಯನ್ನು ಅನುಭವಿಸಿ ನಮ್ಮನ್ನು ಕ್ಷಮಿಸಿದರು. ಯಾಕೆ? ಇನ್ನೊಂದು ಸರಿ ಓದಿ ವಾಕ್ಯ ನೋಡೋಣ. ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ. ಅಷ್ಟೇ. ನಾವು ಯಾವುದ್ರ ಪಾಲಿಗೆ ಸತ್ತು? ಪಾಪದ ಪಾಲಿಗೆ ಎಂದೆಂದೂ ಸತ್ತವರಾಗಿ ಸತ್ಯದ ಪಾಲಿಗೆ, ನೀತಿಯ ಪಾಲಿಗೆ, ದೇವರ ಪಾಲಿಗೆ, ಯೇಸು ಕ್ರಿಸ್ತನ ಪಾಲಿಗೆ ನಾವು ಜೀವಿಸುವಂತೆ ಅವರು ನಮಗೋಸ್ಕರ ಸತ್ತಿದ್ದು. ಅದಲ್ಲದೆ ನಾವು ಶ್ರೀಮಂತರಾಗಲಿಕ್ಕೋಸ್ಕರ ಅಲ್ಲ ಯೇಸು ಸತ್ತಿದ್ದು. ನಮ್ಮ ಕಾಯಿಲೆ ಎಲ್ಲ ವಾಸಿ ಆಗಲಿಕ್ಕಲ್ಲ ಯೇಸು ಸತ್ತಿದ್ದು. ನಮ್ಮ ಕಷ್ಟ ಎಲ್ಲ ತೀರಿ ನಾವಿನ್ನೂ ಆರಾಮಾಗಿ ತಿಂದು ಕುಡಿದು ಮಜಾ ಮಾಡಿ ಇನ್ನೊಂದಿಷ್ಟು ಲೂಟಿ ಮಾಡಿ ಬದುಕಲಿಕ್ಕಲ್ಲ ಯೇಸು ಸತ್ತಿದ್ದು. ಯೇಸು ಸತ್ತಿದ್ದು ಯಾಕೆ ಅಂದರೆ ನಿನಗೋಸ್ಕರ ಸತ್ತಿದ್ದು, ನನಗೋಸ್ಕರ ಯೇಸು ಸತ್ತಿದ್ದು. ಯಾಕೆ? ವೈ? ಜೀಸಸ್ ಡೈಡ್ ಫಾರ್ ಯು ಸೊ ದಟ್ ಯು ಕ್ಯಾನ್ ಲಿವ್ ಫಾರ್ ಹಿಮ್, ಯು ಕ್ಯಾನ್ ಲಿವ್ ಫಾರ್ ಗಾಡ್ ಫಾರ್ ಎವರ್ ವಿತ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಅದಕ್ಕಾಗಿ ಯೇಸು ಸತ್ತಿದ್ದು. ಆ ಒಂದು ಜೀವನ ಈ ಲೋಕದಲ್ಲಿ ನಾವು ಜೀವಿಸಬೇಕು. ದೇವರ ಮಕ್ಕಳಾಗಿ ಈ ಭೂಮಿಯಲ್ಲಿ ನಾವೊಬ್ಬೊಬ್ಬರು ಬದುಕಲು ಶಕ್ತರಾಗಬೇಕು. ಅದಕ್ಕೋಸ್ಕರ ಯೇಸು ಸತ್ತಿದ್ದು. ಯೇಸು ಸಾಯದೇ ಇದ್ದರೆ ಪಾಪ ಕ್ಷಮೆ ಇಲ್ಲ, ಪಾಪ ಪರಿಹಾರ ಇಲ್ಲ, ನಮಗೆ ಸತ್ಯಕ್ಕಾಗಿ ಜೀವಿಸ್ಲಿಕ್ಕೆ ಆಗೋದಿಲ್ಲ, ದೇವರಿಗಾಗಿ ಬದುಕಲಿಕ್ಕೆ ಆಗೋದಿಲ್ಲ, ಪಾಪದ ಪಾಲಿಗೆ ನಾವು ಸತ್ತವರಾಗಲಿಕ್ಕೆ ಆಗೋದು ಇಲ್ಲ. ಯೇಸುವಿನ ಮರಣದಲ್ಲಿ ನಾವು ನಂಬಿಕೆ ಇಟ್ಟಾಗ, ನನಗಾಗಿ ನನ್ನ ಬದಲಿಗೆ ಯೇಸು ಶಿಲುಬೆ ಮೇಲೆ ಸತ್ತಿದ್ದಾರೆ, ಅದರಿಂದ ಯೇಸು ಕ್ರಿಸ್ತನ ಆ ಶಿಲುಬೆ ಮರಣದ ಮುಖಾಂತರವಾಗಿ ನನ್ನ ಪಾಪಗಳನ್ನು ದೇವರು ತೆಗೆದೇನು ಮಾಡಿದ್ದಾರೆ? ಯೇಸುವಿನ ದೇಹದ ಮುಖಾಂತರ ಶಿಲುಬೆಗೆ ಜಡಿದಿದ್ದಾರೆ, ನನ್ನ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದ್ದಾರೆ. ಹೀಗೆ ನಾನು ಯೇಸು ಕ್ರಿಸ್ತನ ಮರಣದ ಮುಖಾಂತರ ನಾನು ಕೂಡ ಶಿಲುಬೆಗೆ ಏರಿಸಲ್ಪಟ್ಟಿದ್ದೇನೆ, ಜಡಿಯಲ್ಪಟ್ಟಿದ್ದೇನೆ. ಹೀಗೆ ನಾನು ಸತ್ತೆ. ಇದನ್ನು ನಂಬಿ, ಇದನ್ನು ಹೃದಯದಲ್ಲಿ ತೆಗೆದುಕೊಳ್ಳಿ. ಯೇಸುವಿನ ದೇಹದ ಮುಖಾಂತರ ನಾನು ಕೂಡ ಶಿಲುಬೆಗೆ ಜಡಿಯಲ್ಪಟ್ಟಿದ್ದೇನೆ. ಶಿಲುಬೆಗೆ ಜಡಿದು ಯೇಸು ಸತ್ತಾಗ ನಾನೇನಾದೆ? ಅವಾಗ ಸತ್ತು ಹೋಗ್ಬಿಟ್ಟೆ. ಇದು ನಿಮ್ಗೆ ಅರ್ಥ ಆಗಬೇಕು. ನಾನು ಸತ್ತು ಹೋಗ್ಬಿಟ್ಟಿದ್ದೀನಿ. ಯೇಸು ಸತ್ತಿದ್ದು ಯಾವುದ್ರ ಪಾಲಿಗೆ? ಪಾಪದ ಪಾಲಿಗೆ. ಹಾಗಾದರೆ ಯೇಸು ಕ್ರಿಸ್ತನಲ್ಲಿ ನಾನು ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತಿದ್ದು ಯಾವುದ ಪಾಲಿಗೆ? ಪಾಪದ ಪಾಲಿಗೆ. ರೋಮನ್ರಿಗೆ ಬರೆದ ಪತ್ರಿಕೆಯಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಈಗ ಟೈಮ್ ಇಲ್ಲ. ಎಕ್ಸ್ಪ್ಲೈನ್ ಮಾಡಿದರೆ ನಿಮ್ಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು, ಸ್ವಲ್ಪ ಟೈಮ್ ಬೇಕು ನಿಧಾನವಾಗಿ. ಬಟ್ 1-2 ವಾಕ್ಯ ಮಾತ್ರ ಓದಿ ನಾನು ನಿಲ್ಲಿಸ್ತೀನಿ. ರೋಮನ್ಸ್ ಚಾಪ್ಟರ್ 6, ರೋಮನ್ರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ವಾಕ್ಯ 10 ಮತ್ತು 11ನೇ ವಾಕ್ಯ. ರೋಮನ್ರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ವಾಕ್ಯ 10 ಮತ್ತು ಏಕೆಂದರೆ
ಅವರು ಪಾಪದ ಪಾಲಿಗೆ ಒಂದೇ ಸಾರಿಗೆ ಮಾತ್ರವಲ್ಲ, ಅವರು ಪಾಪದ ಪಾಲಿಗೆ ಒಂದೇ ಸಾರಿಗೆ ಮಾತ್ರ ಅಲ್ಲ, ಎಂದೆಂದಿಗೂ ಸತ್ತವರು. ಎಂದೆಂದಿಗೂ ಸತ್ತವರು. ಓಕೆ, ದ ಡೆತ್ ಹಿ ಡೈಡ್ ಟು ಸಿನ್ ಒನ್ಸ್ ಫಾರ್ ಆಲ್. ಎಂದೆಂದಿಗೂ ಪಾಪದ ಪಾಲಿಗೆ ಅವರು ಸತ್ತರು. ಅವರು ಈಗ ಜೀವಿಸುವುದು ದೇವರಿಗಾಗಿಯೇ. ಅವರು ಈಗ ಜೀವಿಸುವುದು ಯಾರಿಗಾಗಿ? ಪುನರುತ್ಥಾನ ಹೊಂದಿದ ಯೇಸು ಈಗ ಯಾರಿಗಾಗಿ ಜೀವಿಸ್ತಾ ಇದ್ದಾರೆ? ದೇವರಿಗಾಗಿ ಜೀವಿಸ್ತಾ ಇದ್ದಾರೆ ಅಲ್ವಾ? ಓಕೆ, ಅಂತೆಯೇ ನೀವು ಸಹ ವೆರಿ ಇಂಪಾರ್ಟೆಂಟ್. ಸೊ ಯು ಆಲ್ಸೋ ಮಸ್ಟ್ ಕನ್ಸಿಡರ್. ಅಂತೆಯೇ ನೀವು ಸಹ ಪಾಪದ ಪಾಲಿಗೆ ಸತ್ತವರೆಂದು, ಪಾಪದ ಪಾಲಿಗೆ ಒಮ್ಮೆಗೆ ಎಲ್ಲ ಕಾಲಕ್ಕೂ. ಅಲ್ಲಿ ಯೇಸು ಒಂದೇ ಸಾರಿಗೆ ಮಾತ್ರವಲ್ಲ, ಎಂದೆಂದಿಗೂ ಅಲ್ವಾ? ಒನ್ಸ್ ಫಾರ್ ಹಿ ಡೈಡ್ ಟು ಸಿನ್ ಒನ್ಸ್ ಫಾರ್ ಆಲ್, ಒಮ್ಮೆಗೆ ಎಲ್ಲ ಕಾಲಕ್ಕೂ. ಅಂತೆಯೇ ನಾನೂ ಸಹ ಪಾಪದ ಪಾಲಿಗೆ ಒಮ್ಮೆಗೆ ಎಲ್ಲ ಕಾಲಕ್ಕೂ. ಆ ಒಮ್ಮೆಗೆ ಯಾವಾಗ? ಯೇಸು ಸತ್ತಾಗ. ಆ ಒಮ್ಮೆಗೆ ಯಾವಾಗ? ಅದು ಮುಗಿದೋಯ್ತು. ಇನ್ನು ನೀವೇನು ಪಾಪದ ಪಾಲಿಗೆ ಏನು ಮಾಡಲಿಕ್ಕೇನೂ ಇಲ್ಲ. ನಿಮ್ಮಿಂದ ಪಾಪ ಪರಿಹಾರ ಮಾಡೋಕ್ಕಾಗಲ್ಲ. ಪಾಪ ಪರಿಹಾರಕ್ಕೆ ಎಲ್ಲಾದರೂ ಏನಾದರೂ ಪ್ರಾರ್ಥನೆ ಇದೆ ಅಂದರೆ ಹೋಗಬೇಡಿ, ಆಯಿತಾ? ಹೋದರೆ ಏನಾಗುತ್ತೆ? ಹೋದರೆ ಯೇಸು ಸ್ವಾಮಿ ಅರ್ಪಿಸಿದ್ದು ಇದರಲ್ಲಿ ನಿಮಗೆ ನಂಬಿಕೆ ಇಲ್ಲ ಅಂತ ಆಯಿತು. ಪಾಪ ಪರಿಹಾರಕ್ಕೋಸ್ಕರ ಏನೋ ನಾವು ಪ್ರಾರ್ಥನೆ ನಡೆಸ್ತಾ ಇದ್ದೀವಿ ಬನ್ನಿ ಅಂದರೆ ನೀವು ಹೋಗ್ತೀರಿ, ಸಿಗುತ್ತೆ ಅಂತ ಮೂಢನಂಬಿಕೆಯಿಂದ, ಸತ್ಯ ಗೊತ್ತಿಲ್ಲದೆ ಇರೋದ್ರಿಂದ. ಗೊತ್ತಿದ್ರೆ ನೀವೇನು ಹೇಳ್ತೀರಿ? ಯೇಸು ಕ್ರಿಸ್ತರು ನನ್ನ ಪಾಪಕ್ಕೂ ಸಕಲ ಜನರ ಪಾಪಕ್ಕೂ ಒಮ್ಮೆಗೆ ಎಲ್ಲ ಕಾಲಕ್ಕೂ ಸೇರಿ ಒಂದೇ ಬಲಿಯಿಂದ ಪಾಪ ಪರಿಹಾರ ಮಾಡಿದ್ದಾರೆ, ಇನ್ನು ನೀನೇನು ಹೊಸದಾಗಿ ಏನೋ ಮಾಡೋದು ಅಂತ ಕೇಳ್ಬೋದು. ಆವಾಗ ನೀವು ಕೇಳ್ಬೋದು, ಪ್ರತಿದಿನ ಪ್ರತಿ ವಾರ ನಮ್ಮ ಚರ್ಚ್ಗಳಲ್ಲಿ ಪವಿತ್ರ ಬಲಿ ಪೂಜೆ ಮಾಡ್ತೀವಲ್ಲ, ಅದೇನು? ಅದು ಯೇಸು ಕ್ರಿಸ್ತರು ಅರ್ಪಿಸಿದ ಅದೇ ಬಲಿ ಅರ್ಪಣೆಯನ್ನು ಸ್ಮರಿಸುತ್ತಾ ನಾವು ದೇವರಿಗೆ ಕೃತಜ್ಞತೆ ಹೇಳೋದು. ಯುಕರಿಸ್ಟ್, ವಿ ಆರ್ ಥ್ಯಾಂಕಿಂಗ್ ಗಾಡ್ ದ ಫಾದರ್. ತಂದೆಯಾದ ದೇವರಿಗೆ ಕೃತಜ್ಞತೆ ಸಲ್ಲಿಸುವುದು ಯಾತಕ್ಕೋಸ್ಕರ? ಅಪ್ಪ, ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತರನ್ನು ನನಗೋಸ್ಕರ ನನ್ನ ರಕ್ಷಣೆಗಾಗಿ ನೀನು ಬಲಿಯಾಗಿ ಅರ್ಪಿಸಿದ್ಯಾ, ಅದಕ್ಕಾಗಿ ನನಗೆ ಸ್ತೋತ್ರ ಅಪ್ಪ ಎಂದು ದೇವರನ್ನ ಆರಾಧನೆ ಮಾಡಲಿಕ್ಕೆ ದೇವರ ಆಲಯಕ್ಕೆ ಹೋಗೋದು ನಾವು. ಪಾಪ ಪರಿಹಾರ ಪಡ್ಕೊಳ್ಳಿಕ್ಕಲ್ಲ, ಪಾಪ ಪರಿಹಾರ ಪಡ್ಕೊಂಡಿದ್ದಕ್ಕೆ, ಆ ಸಂತೋಷಕ್ಕೆ ಕೃತಜ್ಞತೆ ಹೇಳಲಿಕ್ಕೆ, ಧನ್ಯವಾದ ಹೇಳಲಿಕ್ಕೆ, ಆಯಿತಾ? ಅಂತೆಯೇ ನೀವು ಸಹ ಪಾಪದ ಪಾಲಿಗೆ ಸತ್ತವರೆಂದು ದೇವರಿಗಾಗಿ ಮಾತ್ರ ಹೇಳಿ ನೋಡೋಣ. ದೇವರಿಗಾಗಿ ಮಾತ್ರ, ಯೇಸುವಿಗಾಗಿ ಮಾತ್ರ, ದೇವರಿಗಾಗಿ ಮಾತ್ರ, ಮಾತ್ರ ಯೇಸು ಕ್ರಿಸ್ತರಲ್ಲಿ ಜೀವಿಸುವವರೆಂದು ಪರಿಗಣಿಸಿರಿ. ಯಾರಲ್ಲಿ ಜೀವಿಸುವವರೆಂದು? ಅದು ವೆರಿ ಇಂಪಾರ್ಟೆಂಟ್. ಇನ್ ಕ್ರೈಸ್ಟ್. So you also must consider yourselves dead to sin and alive to God in Christ Jesus. ಇನ್ ಕ್ರೈಸ್ಟ್ ಜೀಸಸ್ ಅನ್ನೋದು ತುಂಬ ಮುಖ್ಯ. ಕ್ರಿಸ್ತನಲ್ಲಿ. ಯಾರಲ್ಲಿ? ಕ್ರಿಸ್ತನಲ್ಲಿ, ಯೇಸು ಕ್ರಿಸ್ತನಲ್ಲಿ. ಈಗ ಒಂದು ಕ್ವಶ್ಚನ್ ಏನು ಕೇಳಿದರೆ, ನೀನು ಕ್ರಿಸ್ತನಲ್ಲಿ ಇದ್ದೀಯಾ? ಆರ್ ಯು ಇನ್ ಕ್ರೈಸ್ಟ್? ನೀನು ಕ್ರಿಸ್ತನಲ್ಲಿದೆಯಾ? ಕ್ರಿಶ್ಚಿಯನ್ ಆಗಿದೆಯಾ ಅಂತ ಅಲ್ಲ ಕೇಳ್ತಾ ಇರೋದು, ಕ್ರೈಸ್ತ ಧರ್ಮದಲ್ಲಿ ಇದೆಯಾ ಅಂತ ಅಲ್ಲ, ಅಥವಾ ಕ್ರೈಸ್ತ ಡಿನಾಮಿನೇಷನ್ನಲ್ಲಿ ಇದೆಯಾ ಅಂತ ಅಲ್ಲ. ಆರ್ ಯು ಟ್ರೂಲಿ ಇನ್ ಕ್ರೈಸ್ಟ್? ಕ್ರಿಸ್ತನಲ್ಲಿ ಇದೆಯಾ? ಇದ್ದರೆ ನೀನು ಭಾಗ್ಯವಂತನು. ಕ್ರಿಸ್ತನಲ್ಲಿ ಇಲ್ಲದ ಒಬ್ಬ ಕ್ರೈಸ್ತನು ನೀನಾಗಿದ್ದರೆ ನಿರ್ಭಾಗ್ಯನು. ಯಾಕೆಂದರೆ ಪ್ರಯೋಜನ ಇಲ್ಲ, ಏನು ಪ್ರಯೋಜನವೂ ಇಲ್ಲ. ಸಿಂಪಲಾಗಿ ಹೇಳಬೇಕಂದ್ರೆ, ಒಂದು ಉದಾಹರಣೆ ಹೇಳಬೇಕಂದ್ರೆ, ಒಂದು ಮೀನು ನೀರಲ್ಲಿದ್ದರೆ ಮಾತ್ರ, ನೀರಿನಲ್ಲಿರುವ ಆಕ್ಸಿಜನ್ನ ಉಸಿರಾಡಿದರೆ ಮಾತ್ರ ಅದು ಸರ್ವೈವ್ ಆಗುತ್ತೆ, ಅದು ಬದುಕುತ್ತೆ. ನೀರಿಂದ ಅದನ್ನು ಮೇಲೆ ಎತ್ತಿದ್ರೂ ಕೂಡ ಆಕ್ಸಿಜನ್ ಸಿಗುತ್ತೆ, ಆದರೆ ಹೊರಗಡೆ ಇರ್ತಕ್ಕಂಥ ಆಕ್ಸಿಜನ್ ಅದು ಎಳ್ಕೊಂಡು ಬದುಕೋಕ್ಕಾಗಲ್ಲ. ಅರ್ಥ ಆಗ್ತಿದೆಯಾ ನಿಮಗೆ? ಈ ಆಕ್ಸಿಜನ್ ಏನು? ಈ ಆಕ್ಸಿಜನ್ ಹೋಲಿ ಸ್ಪಿರಿಟ್ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್ ಅರ್ಥ ಆಗಲಿಕ್ಕೆ. ಪವಿತ್ರಾತ್ಮ ಎಲ್ಲ ಕಡೆಯೂ ಇದ್ದಾರೆ. ಹೋಲಿ ಸ್ಪಿರಿಟ್ ಈಸ್ ಎವ್ರಿವೇರ್, ಓಮ್ನಿ ಪ್ರೆಸೆಂಟ್ ಎವ್ರಿವೇರ್. ಹಾಗಂತ ಹೇಳ್ಬಿಟ್ಟು ನೀನು ಸರ್ವೈವ್ ಆಗಲ್ಲ. ನೀರು ಯೇಸು ಅಂತ ತಿಳ್ಕೊಳ್ಳಿ. ದಟ್ ವಾಟರ್ ಇಸ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನಾಗಿರ್ತಕ್ಕಂಥ ಆ ಆತ್ಮಿಕ ಜಲದಲ್ಲಿ ನೀನಿದ್ದರೆ ಮಾತ್ರ, ಆ ಜಲದಲ್ಲಿ ನೀನು ಇದ್ದರೆ ಅಲ್ಲಿ ಸಿಗುವಂಥ ಆಕ್ಸಿಜನ್ ಇದೆಯಲ್ವಾ, ಹೋಲಿ ಸ್ಪಿರಿಟ್,
ನೀನು ಸರ್ವೈವ್ ಆಗ್ತೀಯ. ಪವಿತ್ರಾತ್ಮ ಇಲ್ವಾ? ಇಲ್ಲೆಲ್ಲ ಈ ಧರೆಯಲ್ಲಿ ಪವಿತ್ರಾತ್ಮ ಇಲ್ವಾ? ಇದ್ದಾರೆ. ಈ ಧರೆ ಮೇಲೆ ದೇವರೇ ಸುರಿಸಿದ್ದಾರೆ, ತನ್ನ ಆತ್ಮವನ್ನು ಈ ಭೂಮಿ ಮೇಲೆ ದೇವರು ಸುರಿಸ್ಬಿಟ್ಟಿದ್ದಾರೆ. ಸೊ ಹೋಲಿ ಸ್ಪಿರಿಟ್ ಇಸ್ ಹಿಯರ್. ಆದರೆ ಎಲ್ಲರೂ ಸಮಾಧಾನವಾಗಿ ಸಂತೋಷವಾಗಿ ಬದುಕ್ತಾ ಇದ್ದಾರಾ? ಇಲ್ಲ. ಯಾಕಿಲ್ಲ ಹೇಳಿ? ಪವಿತ್ರಾತ್ಮ ಇಲ್ವಾ? ದೇವರಿಲ್ವಾ? ದೇವರಿದ್ದಾರೆ. ಮೀನು ಥರ ನಾವು. ಮೀನು ನೀರು ಒಳಗಡೆ ಇದ್ದರೆ ಮಾತ್ರನೇ ಸರ್ವೈವ್ ಆಗುತ್ತೆ. ನೀರಿನಲ್ಲಿ ಇದ್ದು ನೀರಿನ ಮುಖಾಂತರ ಅದು ಆಕ್ಸಿಜನ್ ತಗೊಂಡು ಉಸಿರಾಡುತ್ತೆ, ಆಮ್ಲಜನಕ ತಗೊಂಡು ಉಸಿರಾಡಿ ಬದುಕುತ್ತೆ. ಆಮ್ಲಜನಕ ನೀರಿನ ಹೊರಗಡೆನೂ ಇದೆ. ಹಾಗಂತ ಹೇಳಿಬಿಟ್ಟು ಅಲ್ಲಿ ಅದಕ್ಕೆ ಬದುಕಲಿಕ್ಕೆ ಆಗೋದಿಲ್ಲ, ಆ ಸಿಸ್ಟಮಲ್ಲಿ ಅದಕ್ಕೆ ಬದುಕಲಿಕ್ಕೆ ಆಗೋದಿಲ್ಲ. ಹಾಗೆ ಒಬ್ಬ ಕ್ರೈಸ್ತ ವಿಶ್ವಾಸಿ, ಒಬ್ಬ ದೇವರ ಮಗ ಬದುಕಲಿಕ್ಕೆ ಆಗಬೇಕಾದ್ರೆ, ನಿಜವಾದ ಜೀವನ ಜೀವಿಸಲಿಕ್ಕೆ ಆಗಬೇಕಾದ್ರೆ ಆತನು ಕ್ರಿಸ್ತನಲ್ಲಿದ್ದರೆ ಮಾತ್ರನೇ ಸಾಧ್ಯ. ಅದರಿಂದ ಇನ್ ಕ್ರೈಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಕ್ರಿಸ್ತನಲ್ಲಿ ಹೇಗೆ ಬರೋದು ಅನ್ನೋದು ಒಂದು ಧ್ಯಾನಕೂಟನೇ ಮಾಡಿಬಿಟ್ಟಿದ್ದೀವಿ ನಾವು. ಬರ್ನಿಂಗ್ ಬುಷ್ ಒನ್ನಲ್ಲ ಅಥವಾ ಕೊಯ್ನೋನಿಯನ್ನ ಬರ್ನಿಂಗ್ ಬುಷ್ 1 ರಿಟ್ರೀಟ್ ಇದೆ. ಎಲ್ಲಿದೆ ಕೇಳಿದರೆ ಅದು ಆಲ್ರೆಡಿ ಆಗೋಗಿದೆ. ಈಗ ಯೂಟ್ಯೂಬಲ್ಲಿ ನಿಮಗೆ ಸಿಗುತ್ತೆ ಬೇಕಾದರೆ, ಆಯಿತಾ? ಇನ್ ಕ್ರೈಸ್ಟ್ ಅಂತ 2 ಬಾಕ್ಸ್, ಆದಾಮ 1 ಬಾಕ್ಸ್, ಕ್ರಿಸ್ತ ಇನ್ನೊಂದು ಬಾಕ್ಸ್. ನೀವು ಯಾವ ಬಾಕ್ಸಲ್ಲಿದ್ದೀರಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನ ಇರುತ್ತೆ. ಈಗ ಯೇಸು ಆಗಿರ್ತಕ್ಕಂಥ ಬಾಕ್ಸ್ ಒಳಗಡೆ ಇನ್ ಕ್ರೈಸ್ಟ್ ಹೇಗೆ ನಾನು ಆಗೋದು ಅದ್ರ ಬಗ್ಗೆ ಡೀಟೇಲ್ ಅಂದರೆ ಫುಲ್ 100% ಅಂತ ಹೇಳೋದಿಲ್ಲ. ಆ ಬಾಕ್ಸ್ ಒಳಗಡೆ ಬರಲಿಕ್ಕೆ ಬೇಕಾದ ಒಂದು ಇಂಟ್ರಡಕ್ಷನ್ ಆಗಲಿ ಸಂಕ್ಷಿಪ್ತವಾಗಿ ನಮಗೆ ಅನೇಕ ಆತ್ಮಿಕ ಸತ್ಯಗಳು ಆ ಧ್ಯಾನಕೂಟದಲ್ಲಿ ಪವಿತ್ರಾತ್ಮರು ನಮಗೆ ಪ್ರಕಟಪಡಿಸಿಕೊಟ್ಟಿದ್ದಾರೆ. ಅದು ಯೂಟ್ಯೂಬ್ನಲ್ಲಿದೆ. ಶಿಜು ಥಾಮಸ್ ಯೂಟ್ಯೂಬ್ ಚಾನಲಲ್ಲಿ ನೀವು ಬರ್ನಿಂಗ್ ಬುಷ್ 1 ರಿಟ್ರೀಟ್ ಸಿಗುತ್ತೆ. ಅಲ್ಲಿ ನಿಮಗೆ ಅದರಲ್ಲಿ ನಿಮಗೆ ಆಲಿಸ್ಬೋದು, ವಾಚ್ ಮಾಡ್ಬೋದು. ಅದರ ಮುಖಾಂತರ ಈ ಬಾಕ್ಸ್ ಒಳಗಡೆ ಬಂದು ಸೇರ್ಕೋಬೋದು, ಇನ್ ಕ್ರೈಸ್ಟ್ ಆಗ್ಬೋದು. ಕ್ರಿಸ್ತನಲ್ಲಿ ಮಾತ್ರನೇ ನಾವು ಆತ್ಮಿಕವಾಗಿ ಅಥವಾ ಸಾಯಲಿಕ್ಕಾಗುತ್ತೆ. ಕ್ರಿಸ್ತನಲ್ಲಿ ಮಾತ್ರನೇ ಆತ್ಮಿಕವಾಗಿ ಪುನರುತ್ಥಾನ ಹೊಂದಲಿಕ್ಕಾಗುತ್ತೆ. ಕ್ರಿಸ್ತನಲ್ಲಿ ಮಾತ್ರನೇ ಆತ್ಮಿಕವಾಗಿ ಜೀವಿಸಲಿಕ್ಕಾಗುತ್ತೆ. ಕ್ರಿಸ್ತನಲ್ಲಿ ಮಾತ್ರನೇ ಈ ಪವಿತ್ರ ಆತ್ಮನ ಅನ್ಯೋನ್ಯತೆ, ಫೆಲೋಶಿಪ್ ಆಫ್ ದ ಹೋಲಿ ಸ್ಪಿರಿಟಲ್ಲಿ ಬದುಕಲಿಕ್ಕಾಗುತ್ತೆ. ಕ್ರಿಸ್ತನಿಂದ ಹೊರಗಡೆ, ಔಟ್ ಆಫ್ ಕ್ರೈಸ್ಟ್, you cannot have fellowship with the Holy Spirit. Even though Holy Spirit is there, you cannot have fellowship. ಕ್ರಿಸ್ತನ ಹೊರಗಡೆ ಈ ಪವಿತ್ರಾತ್ಮನ ಜೊತೆ ಫೆಲೋಶಿಪ್ಪಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಕ್ರಿಸ್ತನಲ್ಲಿ ಇದ್ದರೆ ನೀವು ಭಾಗ್ಯವಂತರು, ಕ್ರಿಸ್ತನಲ್ಲಿ ಇಲ್ಲದೆ ಇದ್ದರೆ ನಿರ್ಭಾಗ್ಯರು. ಮತ್ತೆ ಹೇಳ್ತೇನೆ, ಕ್ರಿಶ್ಚಿಯನ್ ಆಗಿದ್ದರೆ ಭಾಗ್ಯವಂತರು ಅಂತ ಅಲ್ಲ ನಾನು ಹೇಳಿದ್ದು, ಕ್ರಿಶ್ಚಿಯನ್ ಅಲ್ಲದೆ ಇದ್ದರೆ ನಿರ್ಭಾಗ್ಯರು ಅಂತ ಅಲ್ಲ ನಾನು ಹೇಳಿದ್ದು. ವಿಶ್ವಾಸದ ಮುಖಾಂತರ ಶುಭ ಸಂದೇಶವನ್ನು ಆಲಿಸಿ ಅರ್ಥ ಮಾಡಿಕೊಂಡು ಅದರಿಂದ ಬಂದ ವಿಶ್ವಾಸದ ಮುಖಾಂತರ ನೀನು ಕ್ರಿಸ್ತ ಆಗಿರ್ತಕ್ಕಂಥ ಬಾಕ್ಸ್ ಒಳಗಡೆ ಬಂದರೆ, ಇಫ್ ಯು ಆರ್ ಇನ್ ಕ್ರೈಸ್ಟ್ ಯು ಆರ್ ಬ್ಲೆಸ್ಡ್. ಔಟ್ ಆಫ್ ಕ್ರೈಸ್ಟ್ ನೋ ಬ್ಲೆಸ್ಸಿಂಗ್. ವಾಟ್ ಈಸ್ ದಟ್ ಬ್ಲೆಸ್ಸಿಂಗ್? ಹೋಲಿ ಸ್ಪಿರಿಟ್, ಫೆಲೋಶಿಪ್ ವಿತ್ ಗಾಡ್, ದೇವರ ಜೊತೆಗಿನ ಸಂಬಂಧ, ಇಟರ್ನಲ್ ಲೈಫ್, ನಿತ್ಯ ಜೀವ. ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದು. ಅದರಿಂದ ಬೈಬಲ್ ವಾಕ್ಯವನ್ನು ಹೆಚ್ಚು ಓದೋದ್ರಿಂದ, ಶುಭ ಸಂದೇಶವನ್ನು ಆಲಿಸೋದ್ರಿಂದ ನಮಗೆ ಲಾಭ ಏನು ಕೇಳಿದರೆ, ಯು ವಿಲ್ ಕಮ್ ಟು ನೋ ಹೂ ಈಸ್ ದಿಸ್ ಜೀಸಸ್. ಯೇಸು ಯಾರು ನಿಮ್ಗೆ ಅರ್ಥ ಆಗುತ್ತೆ. ಯೇಸು ಯಾರು ಅಂತ ಅರ್ಥ ಆಗ್ತಾ 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 ನಮ್ಮ ಜೀವನ ಪಾವನ ಆಗುತ್ತೆ. ನಮಗೆ ಇಂಥ ಗತಿ ಬರಲಿ ಎಂದಲ್ಲ, ನಿರೀಕ್ಷೆ ಇರಲಿ ಎಂದೇ ದೇವರು ನಮ್ಮ ವಿಷಯದಲ್ಲಿ ಮಾಡಿಕೊಂಡ ಆಲೋಚನೆಗಳು ಹಿತಕರವಾದ ಆಲೋಚನೆಗಳು. ಆ ಹಿತಕರವಾದ ಆಲೋಚನೆಗಳು ನಮ್ಮೆಲ್ಲರ ಜೀವಿತದಲ್ಲೂ ಈಡೇರಲಿ. ಆಮೇನ್. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಒಳ್ಳೆಯ ದೇವರೇ, ಸರ್ವಶಕ್ತನಾದ ನಮ್ಮ ತಂದೆಯೇ, ಸಂತೈಸುವ ತಾಯಿಯಂತೆ ನಮ್ಮನ್ನು ಸಂತೈಸುವಂತಹ ದೇವರೇ, ನಮ್ಮ ಎಲ್ಲ ಕಷ್ಟಗಳಲ್ಲಿ ನಮಗೆ ಜೊತೆಯಲ್ಲಿದ್ದು ನೆರವಾಗುವಂಥ ದೇವರೇ, ಸಕಲ ಸಾಂತ್ವನವನ್ನು ನೀಡುವ ದೇವರೇ, ಕರುಣಾಭರಿತ ತಂದೆಯಾದವರೇ, ನಮ್ಮೆಲ್ಲ ಪಾಪಗಳನ್ನು ಶಾಪಗಳನ್ನು ತೆಗೆದುಹಾಕಿ ನಮಗೆ ಬಿಡುಗಡೆ ತಂದುಕೊಟ್ಟ ಬಿಡುಗಡೆಯ ನಾಯಕನಾದ ಪ್ರಭು ಯೇಸುವೆ, ಸಮಾಧಾನದ ಕರ್ತನೆ, ನಿಮಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ ಅಪ್ಪ. ಇಂದು ಈ ಒಂದು ಮನೆಯಲ್ಲಿ ಬಿತ್ತಲ್ಪಟ್ಟ ಸಮಾಧಾನದ ಬೀಜಗಳು ಪ್ರತಿಯೊಬ್ಬರ ಹೃದಯಗಳಲ್ಲಿಯೂ ಕೂಡ ಮೊಳಕೆ ಒಡೆದು ನೂರ್ಮಡಿ ಫಲ ಉಂಟಾಗಲಿ ಅಪ್ಪ. ಈ ವಚನದ ಶಕ್ತಿ ಆಲಿಸಿದ ಪ್ರತಿಯೊಬ್ಬರ ಜೀವಿತದಲ್ಲೂ ಅನುಭವಿಸುವಂತೆ ಆಗಲಿ ಅಪ್ಪ. ಪ್ರತಿಯೊಬ್ಬರ ಜೀವಿತದ ದುರ್ಗತಿ, ಪಾಪದ ದುರವಸ್ಥೆ ದೂರವಾಗಿ ಹೋಗಲಿ ಯೇಸು ನಾಮ
ನಾಮದಲ್ಲಿ ಪ್ರತಿಯೊಬ್ಬರು ಕೂಡ ಯೇಸು ಕ್ರಿಸ್ತನ ಅನ್ಯೂನ್ಯತೆಗೆ ಬಂದು ಅದರ ಮುಖಾಂತರ ಲಭಿಸುವ ಫಲವಾಗಿರುವ ಆ ನಿತ್ಯ ಜೀವವನ್ನು ಪಡೆದುಕೊಳ್ಳುವಂತೆ ಆಗಲಿ ಅಪ್ಪ. ಶುಭ ಸಂದೇಶ ಇವರೆಲ್ಲರ ಮುಖಾಂತರ ಹಬ್ಬಿ ಹರಡುವಂತೆ ಆಗಲಿ ಅಪ್ಪ. ಹಾಲೆಲೂಯ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಪವಿತ್ರಾತ್ಮನೇ ಸ್ತೋತ್ರ ಅಪ್ಪ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಒಮ್ಮೆಗೆ ಎಲ್ಲ ಕಾಲಕ್ಕೂ ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕಾಗಿ ಜೀವಿಸುವಂತೆ ಕರ್ತನೇ ಕರುಣೆ ತೋರಿದಕ್ಕಾಗಿ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಹಾಲೆಲೂಯ. ಇಂದು ನಾವು ಪಾಪದ ಪಾಲಿಗೆ ಜೀವಂತರಾಗಿಲ್ಲ, ಪಾಪದ ಪಾಲಿಗೆ ಯೇಸು ಕ್ರಿಸ್ತನ ದೇಹದ ಮುಖಾಂತರ ಸತ್ತಿದ್ದೇವೆ. ಹಾಲೆಲೂಯ. ಯೇಸುವಿನ ಶಿಲುಬೆ ಮರಣದ ಮುಖಾಂತರ ಪಾಪದ ಪಾಲಿಗೆ, ಲೋಕದ ಪಾಲಿಗೆ, ಸೈತಾನನ ಪಾಲಿಗೆ, ನರಕದ ಪಾಲಿಗೆ ನಾವು ಸತ್ತವರಾಗಿದ್ದೇವೆ. ಯೇಸುವಿನ ಪಾಲಿಗೆ, ದೇವರ ಪಾಲಿಗೆ, ನಿತ್ಯ ಜೀವದ ಪಾಲಿಗೆ, ಸ್ವರ್ಗದ ಪಾಲಿಗೆ, ಪವಿತ್ರಾತ್ಮನ ಪಾಲಿಗೆ ಮಾತ್ರ ನಾವು ಯೇಸು ಕ್ರಿಸ್ತನಲ್ಲಿ ಜೀವಂತರಾಗಿದ್ದೇವೆ. ಅಂತ ಕೃಪೆಯನ್ನು ಕೊಟ್ಟ ಪರಲೋಕ ತಂದೆಯೇ ನಿಮಗೆ ಸ್ತೋತ್ರವಾಗಲಿ ಅಪ್ಪ. ಹಲ್ಲೆಲೂಯ. ಯೇಸುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿಮ್ಮೊಬ್ಬರನ್ನೇ ಆರಾಧಿಸುವುದಕ್ಕಾಗಿ, ನಿಮ್ಮೊಬ್ಬರನ್ನು ಮಾತ್ರ ಪೂರ್ಣ ಹೃದಯದಿಂದ ಪ್ರೀತಿಸುತ್ತಾ ಬದುಕಲು ನೀವು ನಮ್ಮನ್ನು ಸೃಷ್ಟಿ ಮಾಡಿದ್ದೀರಿ, ಕರೆ ಕೊಟ್ಟಿದ್ದೀರಿ, ಜ್ಞಾನ ಕೊಟ್ಟಿದ್ದೀರಿ, ಕೃಪೆ ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಲ್ಲೆಲೂಯ. ಪ್ರತಿಯೊಬ್ಬರ ದುಃಖವು ಆನಂದವಾಗಲಿ ಅಪ್ಪ. ಸಮಾಧಾನವಿಲ್ಲದ ಹೃದಯಗಳಲ್ಲಿ, ಕುಟುಂಬಗಳಲ್ಲಿ, ಜೀವಿತಗಳಲ್ಲಿ ಯೇಸು ಕ್ರಿಸ್ತನ ಶಾಂತಿ ಸಮಾಧಾನ ತುಂಬಲ್ಪಡಲಿ ಅಪ್ಪ. ಇಂದು ಈ ಮನೆಯಲ್ಲಿ ನಿಮ್ಮ ಶಾಂತಿ ಸಮಾಧಾನ ಸ್ವೀಕಾರವಾಗಲಿ ಅಪ್ಪ. ಬಂದಿರುವ ಪ್ರತಿಯೊಬ್ಬರ ಹೃದಯದಲ್ಲೂ ಜೀವಿತದಲ್ಲಿಯೂ ಯೇಸುವಿನ ಸಮಾಧಾನ ಸ್ವೀಕಾರವಾಗಲಿ ಅಪ್ಪ. ಈ ಸಮಾಧಾನದ ಸಂದೇಶ ಇಲ್ಲಿ ಬಂದಿರುವ ಪ್ರತಿಯೊಬ್ಬರ ಮುಖಾಂತರ ಹಬ್ಬಿ ಹರಡುವಂತೆ ಆಗಲಿ ಅಪ್ಪ. ಹಾಲೆಲೂಯ. ಯೇಸುವೇ ಸ್ತೋತ್ರ 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 ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಯಾರೆಲ್ಲ ಆನ್ಲೈನ್ನಲ್ಲಿ ಪ್ರಾರ್ಥನೆಯಲ್ಲಿ ವಾಚ್ ಮಾಡ್ತಾ ಇದ್ದಾರೋ, ಭಾಗವಹಿಸ್ತಾ ಇದ್ದಾರೋ, ಅವರೆಲ್ಲರ ಜೀವಿತದಲ್ಲಿಯೂ ಕ್ರಿಸ್ತ ಯೇಸುವಿನ ಶಾಂತಿ ಸಮಾಧಾನ ಸಮೃದ್ಧಿಯಾಗಿ ತುಂಬಲ್ಪಡಲಿ ಅಪ್ಪ. ಈ ಸಮಾಧಾನದ ಸಂದೇಶ ಅವರೆಲ್ಲರ ಮುಖಾಂತರ ಹಬ್ಬಿ ಹರಡುವಂತೆ ಆಗಲಿ ಅಪ್ಪ. ಈ ಧರೆಯಲ್ಲಿ ಎಲ್ಲ ಕಡೆಗಳಲ್ಲಿಯೂ, ಎಲ್ಲ ರಾಜ್ಯದಲ್ಲೂ, ದೇಶದಲ್ಲೂ, ಜನಾಂಗದಲ್ಲಿಯೂ, ಕುಟುಂಬಗಳಲ್ಲಿಯೂ, ಹೃದಯಗಳಲ್ಲಿಯೂ ಯೇಸು ಕ್ರಿಸ್ತನ ಶಾಂತಿ ಸಮಾಧಾನ ಆವರಿಸಲಿ. ದೇವರ ರಾಜ್ಯ ಬರಲಿ, ದೇವರ ಚಿತ್ತ ನೆರವೇರಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಜೀವವುಳ್ಳ ನಮ್ಮ ತಂದೆಯೇ. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲಕ್ಕೂ ತ್ರಿಯೇಕ ದೇವರಿಗೆ ಮಾತ್ರವೇ ಸಲ್ಲಲಿ. ಆಮೇನ್.